ಗುಡ್ ಈವ್ನಿಂಗ್ ಎಲ್ಲರಿಗೂ. ಆರಾಮಿದ್ದೀರಾ? ಅನಿಲ್ ಹೇಗಿದ್ದೀರಿ? ಅದು ಯಾಕೆ ಅಷ್ಟು ಜೋರಾಗಿ ಹೇಳ್ತೀರಿ? ವೆರಿ ಗುಡ್. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸ್ವಲ್ಪ ರಿವಿಷನ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಡೋಣ ಮುಂದಿನ ಏನಿದೆ ಅಂತ. ಓಕೆ, ಏನು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ? ವಾಕ್ಯ ರೂಪದ ಪ್ರಶ್ನೆಗಳು ಮಾಡಿದ್ವಿ, ನೆನಪಿದೆ? ಹಾಂ, ವಾಕ್ಯ ರೂಪದ ಪ್ರಶ್ನೆಗಳಲ್ಲಿ ನಾನು ಚರ್ಚೆ ಮಾಡೋದಿಲ್ಲ. ನೀವು ಹಾಗೆ ಕೆಲವೊಂದು ಸ್ಥಳಗಳ ಬಗ್ಗೆ ನಾವು ನೋಡಿದ್ವಿ ಹಿಂದಿನ ತರಗತಿಯಲ್ಲಿ. ಆ ಸ್ಥಳಗಳ ಬಗ್ಗೆ ನೀವು ಹೇಳ್ತಾ ಹೋಗ್ಬೇಕು. ಹಾಗೆ ಯಾವ ಸ್ಥಳ? ವಾರಣಾಸಿ. ವಾರಣಾಸಿ ಯಾವ ನದಿ ಮೇಲೆ ಬರುತ್ತೆ? ಗಂಗಾ ನದಿ. ವಾರಣಾಸಿ ಇಲ್ಲಿ ಬರುತ್ತೆ. ಗಂಗಾ ನದಿ ಹಿಂಗೆ ಹರಿಯತ್ತಪ್ಪ. ಗಂಗಾ ನದಿ ಹಿಂಗೆ ಹರಿಯತ್ತಿದು ಗಂಗಾ ನದಿ, ಆಯಿತಾ? ಸೊ ವಾರಣಾಸಿಯ ದಡದಲ್ಲಿ ಬರುತ್ತೆ. ಅಮೃತ್ಸರ್ ಯಾವ ರಾಜ್ಯ? ಯಾವ ಧರ್ಮ? ಓಕೆ, ಗುಡ್. ಸಿಖ್ ಧರ್ಮದ ಸಂಸ್ಥಾಪಕರು ಯಾರು? ಗುರು ನಾನಕ್ ದೇವ್ ಅವರ ಜನ್ಮದಿನವನ್ನು ಏನಂತ ಆಚರಿಸ್ತಾರೆ? ಗುರುಪುರಬ್. ಗುಡ್, ವೆರಿ ಗುಡ್. ಎಲ್ಲಿ? ಹೈದರಾಬಾದ್. ಯಾವಾಗ ಕಟ್ಟಿಸಿದ್ರು? ಯಾಕೆ ಕಟ್ಟಿಸಿದ್ರು ಅಂತ ಗೊತ್ತಾ? ಯಾಕೆ? ಪ್ಲೇಗ್ ರೋಗ ಕೊನೆ ಹಾಕೊಳ್ತಿತ್ತು, ಹಾಗಾಗಿ ಅವಾಗ ಕಟ್ಟಿಸಿದ್ರು. ಕೊಚ್ಚಿಯಲ್ಲಿ ಚರ್ಚ್ಗಳಿರ್ತದೆ. ಗುಡ್. ಶ್ರವಣ ಬೆಳಗೊಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಶ್ರವಣ ಬೆಳಗೊಳ ಇದೆ? ಹಾಸನ. ವೆರಿ ಗುಡ್. ಬೋಧ್ಗಯ? ನೋ. ಬುದ್ಧನಿಗೆ ಜ್ಞಾನೋದಯವಾದಂತಹ ಸ್ಥಳ ಬೋಧ್ಗಯ. ಓಕೆ, ಯಾರಿಗೆ ಯಾವ ಧರ್ಮದಲ್ಲಿ ಈ ಬೆಂಕಿ ಅಗ್ನಿ ದೇವಾಲಯಗಳು ಯಾರ ಧರ್ಮದಲ್ಲಿ ಇರ್ತವೆ? ಯಾವ ಧರ್ಮದಲ್ಲಿ? ಬಹಾಯಿ ಧರ್ಮ ಅಲ್ಲ, ಖಂಡಿತ ಅಲ್ಲ. ಪಾರ್ಸಿ ಧರ್ಮದಲ್ಲಿ. ಗುಡ್. ಹೌದು, ಮಹಾರಾಷ್ಟ್ರದಲ್ಲಿದೆ, ಮುಂಬೈಲಿದೆ. ಸಿನಗಾಗ್ಗಳು ಯಾರ್ದು? ಯಹೂದಿಗಳು. ಕ್ರಿಶ್ಚಿಯನ್ಸಿಗೆ ಚರ್ಚ್ ಇರ್ತವೆ. ಹೌದು. ಓಕೆ, ಲೋಟಸ್ ಟೆಂಪಲ್? ತಪ್ಪು. ಸಿಖ್ ಬಹಾಯಿ ಧರ್ಮ. ಓಹ್, ಹಾಂ, ಆಯಿತು ಬಾಹುಬಲಿಗಳೇ, ಶಾಂತರಾಗಿರಿ. ಓಕೆ, ಯಾವ ಊರಿದೆ ಲೋಟಸ್ ಟೆಂಪಲ್? ಡೆಲ್ಲಿಯಲ್ಲಿದೆ. ವೆರಿ ಗುಡ್. ಮಥುರಾ ಮತ್ತು ಜನ್ಮಾಷ್ಟಮಿ. ಯಾರ ಜನ್ಮಾಷ್ಟಮಿ? ಕೃಷ್ಣ ಹುಟ್ಟಿದ ಊರು ಯಾವುದು? ಮಥುರಾ. ಎಲ್ಲಿ ಬರ್ತದೆ ಮಥುರಾ? ಉತ್ತರ ಪ್ರದೇಶ. ಓಕೆ. ಗುರುಪುರಬ್ ಸೆಲೆಬ್ರೇಷನ್ಸ್. ಗುರುಪುರಬ್ ಯಾರ ಜನ್ಮದಿನ? ಗುರುಪುರಬ್. ವೆರಿ ಗುಡ್. ರಮಾದಾನ್ ಮತ್ತು ಇಫ್ತಾರ್ ಯಾವ ಧರ್ಮ? ಇಸ್ಲಾಂ ಧರ್ಮ. ಗುಡ್ ಫ್ರೈಡೇ ಯಾವ ಧರ್ಮ? ಕ್ರಿಶ್ಚಿಯನ್ಸ್. ವೆರಿ ಗುಡ್. ಜೈನ ಧರ್ಮದಲ್ಲಿ ಪರ್ಯೂಷಣ ಕ್ಷಮೆ ಕೊಡೋದ್ರ ಬಗ್ಗೆ ಎಲ್ಲ ಅವರು ಆ ದಿನ ಸಮಾಲೋಚನೆ ಮಾಡ್ತಾರೆ. ಬುದ್ಧ ಪೂರ್ಣಿಮಾ ಮತ್ತು ಜ್ಞಾನೋದಯ ಆಗಿದ್ದು ಇದಕ್ಕೆ ಈ ಕಮಲದ ಹೂಗಳನ್ನು ಪವಿತ್ರ ಎಂದು ಪರಿಗಣಿಸ್ತಾರೆ. ಜ್ಞಾನದ ಸಂಕೇತವಾಗಿ ಮತ್ತು ಪವಿತ್ರತೆಗೆ ಸಂಕೇತವಾಗಿ ಕಮಲದ ಹೂಗಳನ್ನು ಬಳಸ್ತಾರೆ. ಆ ಕಡೆ ಹೆಚ್ಚಾಗಿ ಹರಡಿತ್ತು ಬೌದ್ಧ ಧರ್ಮ. ನವಜೋತ್ ಸೆರೆಮನಿ. ಇದು ಯಾವುದು? ನವಜೋತ್ ಸೆರೆಮನಿ. ಈ ನವಜೋತ್ ಅನ್ನೋದು ಒಂದು ಪಾರ್ಸಿ ಒಂದು ಸಮುದಾಯದಲ್ಲಿ ಆಚರಿಸಲಾಗ್ತದೆ. ಯಾವಾಗ ಹೊಸದಾಗಿ ಮಕ್ಕಳನ್ನು ಧಾರ್ಮಿಕ ಸಂಪ್ರದಾಯಗಳು ಅಳವಡಿಸಿದಾಗ. ರೈಟ್, ವೆರಿ ಗುಡ್. ಸುಕ್ಕೋತ್ ಟ್ರೆಡಿಷನ್ಸ್. ಯಾರು? ಯಹೂದಿಗಳದ್ದು ಹಬ್ಬ. ಡೆಲ್ಲಿ. ಬಹಾಯಿ ಧರ್ಮ ಗೊತ್ತಿದೆ. ಸಂಕ್ರಾಂತಿ. ಫಟಾಫಟ್. ಬಲ್ಲೆ ಅಲ್ಲ. ಯಾವ ಹಬ್ಬ? ಯಾರದ್ದು? ವೆರಿ ಗುಡ್, ಬೈಸಾಖಿ. ವೆರಿ ಗುಡ್, ಸೂಪರ್. ದರ್ಗಾ ಶರೀಫ್ ಅಜ್ಮೇರ್ ಎಲ್ಲಿ ಬರುತ್ತೆ? ರಾಜಸ್ಥಾನದಲ್ಲಿ ಬರುತ್ತೆ. ಗುಡ್. ಆಮೇಲೆ ಕೇರಳದಲ್ಲಿ ಭಾಳ ಚರ್ಚ್ಗಳಿದಾವೆ ಅಂತ ಹೇಳಿದ್ವಿ ನಾವು. ಕೇರಳದಲ್ಲಿ, ಮುಂಬೈಯಲ್ಲಿ, ಗೋವಾದಲ್ಲಿ ಚರ್ಚ್ಗಳು ಯಾಕೆ ಇಲ್ಲೇ ಬಂದವು ಅಂತ ಗೊತ್ತಲ್ವ ಕಾರಣ? ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಇವರೆಲ್ಲರೂ ಬಂದಿದ್ದು ಈ ಒಂದು ಕರಾವಳಿ ತೀರದಲ್ಲಿ ಬಂದು ಹಡಗಿನಲ್ಲಿ ಬಂದಿದ್ದು, ಅಲ್ಲಿ ನೆಲೆಸಿದ್ರು, ಅಲ್ಲಿ ಚರ್ಚ್ಗಳನ್ನು ಹೆಚ್ಚಾಗಿ ಕಟ್ಟಿದ್ರು ಅವರು. ಪೀಸ್ ರ್ಯಾಲೀಸ್ ಆಫ್ ಇಂಡಿಯಾ. ಏನು ಬೇಡಪ್ಪ ನಮಗೆ. ಆಯಿತು. ಹಿಮಾಲಯದಲ್ಲಿ ಇದು ಗೊತ್ತಲ್ವಾ, ಈ ಥರ ಮಠಗಳಿದ್ದಾವೆ. ಧರ್ಮಶಾಲಾನೂ ಇದೆ ಮತ್ತು ಈ ಥರ ಮಠಗಳು, ಬೌದ್ಧ ಮಠಗಳಿದ್ದಾವೆ. ವೆರಿ ಗುಡ್.
ಇದು ಯಾವ ಊಟ? ಉದ್ವಾಡ. ಉದ್ವಾಡ. ಗುಡ್. ಓಕೆ, ಭಾಳ ಸರಿ ಬಂದಿದೆ ಅಲ್ಲ. ದುರ್ಗಾ ಪೂಜೆ ಕೋಲ್ಕತ್ತಾ. ಕೋಲ್ಕತ್ತಾ ಕೋಲ್ಕತ್ತಾ. ಆನಂದ್ಪುರ್ ಸಾಹಿಬ್. ಆನಂದ್ಪುರ್ ಸಾಹಿಬಲ್ಲಿ ಈ ಥರ ಮಾಡ್ತಾರೆ. ಗುಡ್. ಇದು ಈದ್ ಸಮಯದಲ್ಲಿ ಮಾಡ್ತಾರೆ. ಈಸ್ಟರ್ ಎಗ್. ಈಸ್ಟರ್ ಎಗ್. ಈಸ್ಟರ್ ಎಗ್. ಚಾಕ್ಲೇಟ್ ಎಗ್. ಈಸ್ಟರ್ ಸಂಡೇ ಅಂತ ಕರೀತಾರೆ ಅದನ್ನು. ಹಾಂ, ಅಲ್ಲ ಈಸ್ಟರ್ ಸಂಡೇ ಅಲ್ಲ ಮಾರ್ಯಾರೆ, ಈಸ್ಟರ್ ಎಗ್ಸ್ ಅಂತ ಕರೀತಾರೆ ಅದನ್ನು. ಓಕೆ ಓಕೆ. ಜೈನರು ಮಸಾಲೆ ಖಾರ ಏನೂ ತಿನ್ನೋವಾಗಿಲ್ಲ, ಉಪ್ಪು ತಿನ್ನೋವಾಗಿಲ್ಲ. ಲೇ ಪ್ಯಾಲೇಸ್. ಫೈನ್ ಫೈನ್. ಪಾರ್ಸಿ ಧರ್ಮದಲ್ಲಿ ಅವರು ಔತಣ-ಕೂಟಗಳನ್ನು ಏರ್ಪಡಿಸ್ತಾರೆ. ರೈಟ್. ಓಕೆ ಮಕ್ಕಳೇ. ಯಹೂದಿಗಳ ಹೊಸ ವರ್ಷದ ದಿನ ರೋಸ್ ಹಶನ್ನ ಹೊಸ ವರ್ಷ ಅಂತ ಅದು ಕರೀತಾರೆ ಅವರಿಗೆ. ಹಾಂ ಹಾಂ ಹಾಂ, ಇದಾಗಿದೆ. ಕುಂಭಮೇಳ ಪ್ರಯಾಗ್ರಾಜಲ್ಲಿ ಆಚರಿಸ್ತಾರೆ. ಗುರುನಾನಕ್ ಪೂರಬ್ ನಿಮಗೆ ಗೊತ್ತಿದೆ. ಸೂಫಿ ಖವಾಲಿ ಸಂಗೀತದ ಕಾರ್ಯಕ್ರಮ ಅಲ್ಲಿ ಭಾಳ ಕಡೆ ಮಾಡ್ತಾರೆ. ಇಲ್ಲೂ ದಾವಣಗೆರೆಯಲ್ಲೆಲ್ಲ ಮಾಡ್ತಾರೆ. ಶಿವಾಜಿನಗರದಲ್ಲಿ ಚರ್ಚ್ ಇದೆ, ಬೆಂಗಳೂರಲ್ಲಿ. ವೆರಿ ಗುಡ್. ಅದು ನಮ್ಮ ಕೊನೆಯ ಪ್ರಶ್ನೆ ಆಗಿತ್ತು ಕಳೆದ ತರಗತಿಯಲ್ಲಿ. ಇವತ್ತು ರಿವಿಷನ್ ಸ್ವಲ್ಪ ಮೆಲುಕು ಹಾಕ್ಬೇಕು, ಇಲ್ಲಾಂದರೆ ನೆನಪು ಉಳಿಯೋದಿಲ್ಲ. ಸೊ ಇವತ್ತಿನ ತರಗತಿಯಲ್ಲಿ ಮಕ್ಕಳೇ ಚಿಂತನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ನ ಕಲಿತೀವಿ. ಇವನ್ ದೊಡ್ಡ ಮಕ್ಕಳು ಸಹ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಯಾರೂ ಬರಿಬಾರ್ದು. ನಾನೊಂದೆರಡು ಕಥೆಗಳನ್ನು ಹೇಳ್ತೀನಿ. ಕತೆ ಕೇಳಿಸ್ಕೊತೀರಾ ಬೇಡವಾ? ಅಲ್ಲ, ನೀವು ಕೇಳಿಸ್ಕೊತೀರಾ ಅಂದರೆ ನಾನು ಹೇಳ್ತೀನಿ. ಹೆಡ್ಲೈನ್ ಎಲ್ಲ ಬೇಡ, ನಾನು ಅದಕ್ಕೆಲ್ಲ ಜಾಗ ಬಿಟ್ಬಿಡಿ, ಆಮೇಲೆ ಬರೀರಿ ಅಂತ್ರಿ. ಸೊ ಕತೆ ಏನಪ್ಪ ಅಂದರೆ, ಎರಡು ಊರುಗಳಿರ್ತಾವೆ. ಎರಡು ಊರಿರುತ್ತೆ, ಆಯಿತಾ? ಈ ಕಡೆ ಒಂದು ಊರಿದೆ, ಈ ಕಡೆ ಒಂದು ಊರಿದೆ. ಸರಿನಾ? ನೀವು ನೋಡಿ, ಸಮ್ಮರ್ ಕ್ಯಾಂಪಲ್ಲಿ ಯಾರಿದ್ರಿ ಸುಮ್ಮನೆ ಇದ್ಬಿಡಿ ದಯಮಾಡಿ. ಚೆನ್ನಾಗಿದೆ ಕತೆ, ಸ್ವಲ್ಪ ಬೇರೆಯವ್ರಿಗೆ ಕೇಳಲಿಕ್ಕೆ ಅವಕಾಶ ಕೊಡಿ. ಓಕೆ. ಸೊ ಎರಡು ಊರುಗಳಿರ್ತದೆ. ಎರಡು ಊರುಗಳ ಕಡೆ ಪ್ಲಸ್ಗಳು ಮೈನಸ್ಗಳು ಇರ್ತಾರೆ. ಈ ಥರ ಪ್ಲಸ್ಗಳು ಮೈನಸ್ಗಳು ಇರ್ತಾರೆ. ವಿಷಯ ಏನಪ್ಪ ಅಂದರೆ, ವಿಶೇಷತೆ ಏನಪ್ಪ ಅಂದರೆ, ಈ ಮಧ್ಯದಲ್ಲಿ ಸೇತುವೆ ಇದೆಯಲ್ಲ, ಸೇತುವೆ. ಸೊ ಈ ಪ್ಲಸ್ ಏನಾದರೂ ಸೇತುವೆ ದಾಟ್ಕೊಂಡು ಆ ಕಡೆ ಹೋಗ್ಬಿಟ್ರೆ ಮೈನಸ್ ಆಗಿಬಿಡ್ತಾರೆ, ಅಥವಾ ಮೈನಸ್ಸು ಸೇತುವೆ ದಾಟ್ಬಿಟ್ಟು ಆ ಕಡೆ ಹೋಗ್ಬಿಟ್ರೆ ಪ್ಲಸ್ ಆಗಿಬಿಡ್ತಾರೆ. ಶ್ರುತಿ ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ನನ್ನ ಕಡೆ ಪ್ಲಸ್ ಇದೆ, ನಾನು ಪ್ಲಸ್ನ ತಗೊಂಡು ಹೋಗ್ಬಿಟ್ರೆ ಆ ಕಡೆ ಏನಾಗ್ಬಿಡ್ತೀನಿ ನಾನು? ಮೈನಸ್ ಇದ್ದದನ್ನು ಮತ್ತೆ ಆ ಕಡೆ ಸೇತುವೆ ದಾಟ್ಬಿಟ್ರೆ ಏನಾಗ್ತಾರೆ? ಈ ಕಡೆಯವರು ಈ ಕಡೆ ಬಂದರೂ ಉಲ್ಟಾ ಆಗ್ತಾರೆ, ಈ ಕಡೆಯವರು ಆ ಕಡೆ ಹೋದರೂ ಉಲ್ಟಾ ಆಗ್ತಾರೆ. ಅರ್ಥ ಆಗ್ತಿದೆಯಾ? ಇನ್ನೊಂದು ಉದಾಹರಣೆ ಕೊಡಲ ನೋಡಿರಿ. ಇಲ್ಲಿ ಪ್ಲಸ್ ಒಬ್ಬನಿದ್ದಾನೆ, ಈಗ ಇವ್ರು ಪ್ಲಸ್ ಇದ್ದಾರಲ್ವ, ಪ್ಲಸ್ ಇರೋರು ಈ ಕಡೆ ಬಂದುಬಿಟ್ರೆ ಏನಾಗ್ತಾರೆ? ಅಲ್ಲಿಗೆ ಹೋದರು, ಅಲ್ಲಿಗೆ ಹೋದ ತಕ್ಷಣ ಏನಾಗ್ಬಿಡ್ತಾರೆ ಅವರು? ಮೈನಸ್ ಆಗಿಬಿಡ್ತಾರೆ. ಅವ್ರು ಏನಾಗ್ಬಿಡ್ತಾರೆ? ಮೈನಸ್. ಅದೇ ಥರ ಮೈನಸ್ ಇರೋರು ಏನಾದರೂ ವಾಪಸ್ ಹೋಗ್ಬಿಟ್ರೆ, ಮೈನಸ್ ಇರೋರು ವಾಪಸ್ ಓಡೋಗ್ಬಿಟ್ರೆ ಏನಾಗ್ತಾರೆ ಅವರು? ಪ್ಲಸ್. ಒಂದು ಚಿಕ್ಕ ವಿಡಿಯೋ ಇದೆ, ನೀವು ನೋಡ್ತೀರಾ? ತೋರಿಸ್ಬೋದಾ ವಿಡಿಯೋ? ಅಲ್ಲ, ನಿಮಗೆ ಬೇಜಾರಿದೆ ಅಂದರೆ ವಿಡಿಯೋ ನೋಡೋದು ಬೇಡ, ನೋಡೋಣವಾ? ಓಕೆ ಸರಿ, ನೋಡೋಣ ವಿಡಿಯೋ. ರೆಡಿ ಇದ್ದೀರಾ? ದಾಟಿ ಬಂದ ತಕ್ಷಣ ಏನಾಗುತ್ತೆ? ಮೈನಸ್ ಆಗುತ್ತೆ. ವಾಪಸ್ ಹೋದರೆ ಪ್ಲಸ್ ಆಗ್ತಾರೆ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಲ್ಲರಿಗೂ ಗೊತ್ತಾಗ್ತಿದೆಯಾ ಮಕ್ಕಳೇ? ಸೊ ಸೇತುವೆನ ದಾಟಿದ ಕೂಡಲೇ ಪ್ಲಸ್ ಇದ್ದಾರೆ ಏನಾಗ್ತಾರೆ? ಮೈನಸ್ ಆಗ್ತಾರೆ. ಮೈನಸ್ ಇದ್ದರು ಏನಾಗ್ತಾರೆ? ಪ್ಲಸ್ ಆಗ್ತಾರೆ. ಸೊ ಇದು ಎಲ್ಲರಿಗೂ ನೆನಪಿರುತ್ತೆ ವಿಷಯ? ಎಲ್ಲರಿಗೂ ಚೆನ್ನಾಗಿದೆಯಾ ವಿಡಿಯೋ? ಗುಡ್. ಈಸ್ ಇಟ್ ಗುಡ್? ಥ್ಯಾಂಕ್ ಯು. ಸೊ ಚಿಕ್ಕದೊಂದು ವಿಡಿಯೋ ಮುಕ್ತಾಯ ಆಯಿತು. ನಿಮಗೆ ಅರ್ಥ ಆಗಿದೆ ಇವಾಗ? ಓಕೆ. ಈ ಕಥೆಯನ್ನು ನಾವು ಇಲ್ಲಿ ಬಳಸಬೇಕು. ಯಾರು ಬರಿಬೇಡಿ. ನೀವು ಸೇತುವೆ ಇತ್ತು ನೋಡಿದ್ರಲ್ಲ, ಸೇತುವೆ, ಇದನ್ನು ಈ ಸಮಾನ ಚಿಹ್ನೆ ಇದೆಯಲ್ಲ, ಈಕ್ವಲ್ಸ್ ಚಿಹ್ನೆ, ಇದನ್ನು ಏನಂತ ಅಂದ್ಕೊಂಬಿಡಿ? ಸೇತುವೆ ಅಂತ ಅಂದ್ಕೊಂಬಿಡಿ. ಏನಂತ ಅಂದ್ಕೊತೀರಾ? ಸೇತುವೆ. ಓಕೆ. ಈ ಕಡೆ ಊರಲ್ಲಿ ಇಷ್ಟು ಜನ ಇದ್ದಾರೆ, ಈ ಕಡೆ ಒಬ್ಬರು ಇದ್ದಾರೆ ಈ ಊರಲ್ಲಿ. ಓಕೆ, ಸರಿನಾ? ಇದರಲ್ಲಿ ಕೆಲವರಿಗೆ ಪ್ಲಸ್ ಇದೆ, ಕೆಲವರಿಗೆ ಮೈನಸ್ ಇದೆ.
ಈ ಥರ ಲೆಕ್ಕಗಳನ್ನು ನಾವು ಮಾಡಬೇಕು. ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಂತ ಇರುತ್ತೆ. 2-3 ಸ್ಟೆಪ್ ಇದೆ, ಕರೆಕ್ಟಾಗಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಮೊದಲನೇದು, ಇಂಗ್ಲೀಷ್ ಅಕ್ಷರ ಯಾವಾಗಿರುತ್ತಲ್ಲ ಅದಕ್ಕೆ ಯಾವಾಗಲೂ ಏನಿರಬೇಕು, ಪ್ಲಸ್ ಇರಬೇಕು. ಇಂಗ್ಲೀಷ್ ಅಕ್ಷರಕ್ಕೆ ಏನಿರಬೇಕು, ಪ್ಲಸ್ ಇರಬೇಕು. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ ಇಲ್ಲಿ, ಎಲ್ರಿ ಇದೆ, ಏನೂ ಇಲ್ಲ ಅಂದರೂ ಯಾವಾಗಲೂ ಏನಿರುತ್ತೆ, ಪ್ಲಸ್ ಇರುತ್ತೆ. ಕರೆಕ್ಟಾ? ಓಕೆ. ಇದಕ್ಕೆ ಪ್ಲಸ್ ಇದೆ ಅಂದಮೇಲೆ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಅವ್ರನ್ನ ಒಂಟಿ ಮಾಡಿಬಿಡ್ಬೇಕು. ಅವರನ್ನು ಒಬ್ಬರನ್ನೇ ಉಳಿಸ್ಕೊಬೇಕು ಅವ್ರನ್ನ. ಓಕೆ. ಸೊ ಇವ್ರನ್ನ ಒಬ್ಬರನ್ನೇ ಉಳಿಸ್ಬೇಕು ಅಂದರೆ ಈ ಸೇತುವೆನ ದಾಟಿಸ್ಬೇಕು. ಯಾರನ್ನು ದಾಟಿಸ್ಬೇಕು ನಾನು? ಆಲ್ರೆಡಿ 2 ಇದ್ದಾರೆ ತಾನೆ. ಸೇತುವೆ ದಾಟಿ ಯಾರು ಹೋಗ್ತಿದ್ದಾರೆ? ಹಾಂ, ಸೇತುವೆ ದಾಟಿ ಯಾರು ಹೋಗ್ತಿದ್ದಾರೆ? -7. ಸೊ -7 ಆ ಕಡೆ ದಾಟಿ ಹೋದರೆ ಮೈನಸ್ ಇದ್ದಾರೆ ಏನಾಗ್ತಾರೆ ಅಂತ ಹೇಳಿದ್ದೆ? ವೆರಿ ಗುಡ್. ಏನಾಗ್ತಾರೆ ಅವರು? +7. ಇಂಗ್ಲೀಷ್ ಅಕ್ಷರ ಒಂಟಿ ಆದ ತಕ್ಷಣ ಆ ಕಡೆ ಒಂದು ಕಡೆಗೆ ನಮಗೇನು ಸಿಕ್ಬಿಡುತ್ತೆ? ಲೆಕ್ಕ ಸಿಕ್ಬಿಡುತ್ತೆ ಅಮೃತ. ಆ ಲೆಕ್ಕ ಮಾಡಿಬಿಟ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ. x = 2 + 7 ಎಷ್ಟು? ಮುಗೀತು. ಈಸಿ ಈಸಿ. ಬರಿಬೇಡಿ. ಐ ಡೋಂಟ್ ವಾಂಟ್ ಯು ಟು ರೈಟ್. ಬರಿಬೇಡಿ. ನೋ ರೈಟಿಂಗ್, ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ನಿಧಾನವಾಗಿ ನೋಡಿ. ಎಕ್ಸ್ ಎಲ್ಲಿ ಬೇಕಾದರೂ ಇರ್ಬೋದು. ಈ ಬಲಗಡೆ ಊರಲ್ಲಾದರೂ ಇರ್ಬೋದು, ಎಡಗಡೆ ಊರಲ್ಲಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು. ಮೊದಲು ಏನು ಚೆಕ್ ಮಾಡಬೇಕು? ಎಕ್ಸಿಗೆ ಪ್ಲಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಕ್ಸಿಗೆ ಪ್ಲಸ್ ಇದೆಯಾ? ನಿಜವಾಗ್ಲು ಓಕೆ. ಎಕ್ಸಿಗೆ ಪ್ಲಸ್ ಇದೆ, ಆಯಿತಾ? ಪ್ಲಸ್ ಇದೆ ಅಂದಮೇಲೆ ಅವ್ರನ್ನ ಏನು ಮಾಡ್ಬೇಕು ನಾನು? ಒಂಟಿ ಮಾಡ್ಬೇಕು, ಹೌದಲ್ವಾ? ಪ್ಲಸ್ ಇದೆ ಅಂದಮೇಲೆ ಏನು ಮಾಡ್ಬೇಕು ನಾವು? ಒಂಟಿ ಮಾಡಬೇಕು. ಸೊ ಅವ್ರು ಒಂಟಿ ಆಗಬೇಕಂದ್ರೆ ಇಲ್ಲಿ ಜೊತೆಗಿರೋರು ಈ ಕಡೆ ಬರಬೇಕು, ಅವ್ರು ಅಲ್ಲಿಂದ ಈ ಕಡೆ ಓಡಿ ಬರಬೇಕು. ಸೊ ಅಲ್ಲಿ ಎಸ್ ಆರ್ ನೋ? ಹಾಂ, ಇವ್ರಿಗೆ ಏನಿದೆ ಇಲ್ಲಿ? ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಈ ಕಡೆ ಬಂದ ತಕ್ಷಣ ಏನಾಗ್ತಾರೆ ಅವರು? 19 ಪಕ್ಕ ಬಂದ ತಕ್ಷಣ ಏನಾಗ್ತಾರೆ? -7 ಆಗ್ತಾರೆ. ಕರೆಕ್ಟ್? ಎಸ್ ಆರ್ ನೋ? ಸೊ ಈಗ ಎಕ್ಸ್ ಏನಾದರೂ ಎಕ್ಸ್ ಒಬ್ಬರೇ ಆಗ್ಬಿಟ್ರಿ. ಈಗ ಎಕ್ಸ್ ಇಂಗ್ಲೀಷ್ ಅಕ್ಷರ ಒಂಟಿ ಆದ ತಕ್ಷಣ ನಮಗೇನು ಸಿಗುತ್ತೆ? ಒಂದು ಕಡೆಗೆ ಲೆಕ್ಕ ಸಿಗುತ್ತೆ. ಲೆಕ್ಕ ಮಾಡೋಕ್ಕೆ ಬರುತ್ತಾ? ಇದು ಕಷ್ಟನಾ? ಎಷ್ಟು ಬರುತ್ತೆ? 19ರಲ್ಲಿ 7 ಅಂದರೆ ಎಷ್ಟು? 12. ಸೊ ಎಕ್ಸ್ ಏನಂತ ಕರಿಬೋದು? ಎಕ್ಸ್ ಯಾರಿಗೆ ಸಮ? 12ಕ್ಕೆ ಸಮ. ಅಥವಾ ಇದನ್ನು ಈ ರೀತಿಯೂ ಬರಿಬೋದು, ಇಲ್ಲ ಇದನ್ನು ಈ ರೀತಿಯೂ ಬರಿಬೋದು. ಎರಡೂ ಒಂದೇ ಮಕ್ಕಳೇ. ಅರ್ಥ ಆಯ್ತಾ? ಎಕ್ಸ್ನ ಬೆಲೆ ಏನು ಬಂತು? 12. ಕರೆಕ್ಟಾ? ಅರ್ಥ ಆಯ್ತಾ? ಯಾರು ಬರಿಬೇಡಿ. ಇನ್ನೆರಡು ಲೆಕ್ಕ ನೋಡಿ. ಹಾಗೆ ನೋಡಿ. ಡೋಂಟ್ ರೈಟ್ ಎನಿಥಿಂಗ್. ಏನು ಬರೆಯೋದು ಬೇಕಿಲ್ಲ, ಗಮನಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದಕ್ಕೆ ಒಂಟಿ ಮಾಡಬೇಕು. ಇವರು ಒಬ್ಬರೇ ಆಗಬೇಕು ಅಂದರೆ ಇವ್ರ ಜೊತೆಗಿದ್ದ 13 ಆ ಕಡೆ ಹೋಗಬೇಕು. ಅಲ್ಲಿ ಯಾರಿದ್ದಾರೆ? ಆಲ್ರೆಡಿ 15. ಇಲ್ಲಿ ಬರೀ 13 ಅಲ್ಲ, ಇದು +13. ಆ ಕಡೆ ಹೋದ್ರೆ ಏನಾಗ್ತಾರೆ? ಸೂಪರ್. 15ರಲ್ಲಿ 13 ಹೋದರೆ ಎಷ್ಟಾಗುತ್ತೆ ಮಕ್ಕಳೇ? ಈಸಿ. ಅರ್ಥ ಆಗಿದೆ ಎಲ್ಲರಿಗೂ? ಒನ್ ಲಾಸ್ಟ್ ಕ್ವೆಶನ್. ಈಗ ನಾನು ಫಸ್ಟ್ ಕ್ವೆಶನ್ ಮತ್ತೆ ಅದನ್ನೇ ಕೇಳ್ತೀನಿ, ಗಮನಿಸಿ. 25 - x = 11 ಅಂತ ಇದೆ. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆಯಾ? ಮೈನಸ್ ಇದೆ. ಮೈನಸ್ ಇರಬಾರ್ದು, ಗಡ್ಬಡಾಗ್ತದೆ. ಇಂಗ್ಲೀಷ್ ಅಕ್ಷರಕ್ಕೆ ಏನು ಮಾಡ್ಕೊಳ್ಳೋಣ? ಪ್ಲಸ್ ಮಾಡ್ಕೊಂಬಿಡೋಣ. ಇವ್ರು ಪ್ಲಸ್ ಆಗಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವರು ಈ ಕಡೆ ಹೋಗ್ಬೇಕು ತಾನೆ. ಎಕ್ಸ್ ಪ್ಲಸ್ ಆಗ್ಬೇಕು ತಾನೆ. ಫಸ್ಟ್ ಎಕ್ಸಿಗೆ ಪ್ಲಸ್ ಇರಬೇಕು. ಪ್ಲಸ್ ಇಲ್ದಂಗೆ ಒಂಟಿ ಮಾಡೋ ಹಾಗಿಲ್ಲ. ಸೊ ಇವ್ರಿಗೆ ಪ್ಲಸ್ ಮಾಡ್ಬೇಕಂದ್ರೆ ಇವ್ರನ್ನ ಆ ಕಡೆ ಕರಿಬೇಕು ನಾವು. ಸೊ 11 ಇದೆ, -x ಆ ಕಡೆ ಬಂದರೆ ಏನಾಗುತ್ತೆ? +x. ಕರೆಕ್ಟ್ ಆಯ್ತಾ? ಇವ್ರು ಆ ಕಡೆ ಹೋಗ್ಬಿಟ್ರೆ ಇಲ್ಲಿ ಯಾರು ಉಳಿತಾರೆ? 25 ಅಷ್ಟೇ ಉಳಿತಾರೆ ಇಲ್ಲಿ. ಎಸ್ ಆರ್ ನೋ? ಅರ್ಥ ಆಯ್ತಾ ಮಕ್ಕಳೇ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆಯ್ತು. ಈಗ ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಅವ್ರನ್ನ ಒಂಟಿ ಉಳಿಸ್ಬೇಕು. ಅವ್ರನ್ನ ಒಂಟಿ ಉಳಿಸ್ಬೇಕಂದ್ರೆ ಅವ್ರ ಜೊತೆಗೆ ಯಾರಿದ್ದಾರೆ? 11 ಈ ಕಡೆ ಕಳಿಸ್ಬೇಕು. ಬರೀ 11 ಅಲ್ಲ, ಏನಿಲ್ಲ ಅಂದರೆ ಏನಿರುತ್ತೆ? ಪ್ಲಸ್ಸು. ಈ ಕಡೆ ಸೇತುವೆ ದಾಟಿ ಈ ಕಡೆ ಬಂದ ತಕ್ಷಣ ಏನಾಗ್ತಾರೆ ಅದು? 25 - 11 = x. ಕರೆಕ್ಟ್ ಆಯ್ತಾ? ಎಕ್ಸ್ ಒಂಟಿ ಆದ ತಕ್ಷಣ ಏನು ಸಿಗುತ್ತೆ? ಒಂದು ಲೆಕ್ಕ ಸಿಗುತ್ತೆ. 25ರಲ್ಲಿ 11 ಕಡೆಗೆ ಬರುತ್ತಾ? 5ರಲ್ಲಿ 1 ಹೋದರೆ 4, 2ರಲ್ಲಿ 1 ಹೋದರೆ 1 = x. ಅಥವಾ ಇದನ್ನು ಎಕ್ಸ್ನ ಬೆಲೆ ಏನಂತ ಕರಿಬೋದು ನಾವು? 14. ಲೆಕ್ಕ ಮಾಡೋಕ್ಕೆ ಬರುತ್ತಾ ಇದು? ಸೂಪರ್. ಈಗ ಏನು ಮಾಡಿ ಅಂದರೆ, ಈಗ ನಾನು ಮಾಡಿರೋ 4 ಲೆಕ್ಕನ ಆಮೇಲೆ ಬರೆಯೋರಂತೆ. ನಂತರದ ಲೆಕ್ಕದಿಂದ ನಾವು ಜೊತೆಗೆ ಮಾಡೋಣ. ಕೊನೆಗೆ ಅದನ್ನು ಬರೆಯಿರುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು. ರೈಟ್? ಮುಂದೋಗ್ಬೋದಾ? ಬನ್ನಿ ಮಕ್ಕಳೇ, ನೋಡಿ ಈ ಲೆಕ್ಕ ಹೇಗೆ ಮಾಡ್ತೀರಿ? ಲೆಕ್ಕ ಮೊದಲು ಬರ್ಕೊಂಬಿಡಿ. x - 1 = 14. x - 1 = 14.
ಎಕ್ಸ್ನ ಜಾಗದಲ್ಲಿ ಯಾವ ಸಂಖ್ಯೆನ ಇಟ್ಟರೆ ಆ ಲೆಕ್ಕ ಕರೆಕ್ಟ್ ಆಗುತ್ತೆ. ಎಕ್ಸ್ನ ಜಾಗದಲ್ಲಿ ಯಾವ ನಂಬರ್ ಇಟ್ಟರೆ ಆ ಲೆಕ್ಕ ಕರೆಕ್ಟ್ ಆಗುತ್ತೆ. ನನ್ನ ಪ್ರಕಾರ 15 ಬರಬೇಕಲ್ವಾ? ಹಾಗೆ ಮನಸ್ಸಲ್ಲಿ ನೋಡ್ರಿ, ಮನಸ್ಸಲ್ಲಿ ಅಂದ್ಕೊಡ್ರಿ. 15ರಾಗ 1 ಹೋದ್ರೆ ತಾನೇ 14 ಬರೋದು. ಹಲೋ, 15ರಲ್ಲಿ 1 ಹೋದ್ರೆ ತಾನೇ 14 ಬರೋದು. ಹಾಂ, ಮನಸ್ಸಲ್ಲೂ ಮಾಡ್ಬೋದು ಒಂದು ಸರಿ ಇದನ್ನು. ಬಟ್ ನಾವೇನಂತೀವಿ, ನಮಗೆ ಗೊತ್ತಿಲ್ಲ ಅದು ಯಾವುದು, ಅದು ನಮ್ಗೆ ಗೊತ್ತಿರೋದ ಸಂಖ್ಯೆನ ಏನಂತ ಕರಿತೀವಿ? ಎಕ್ಸ್ ಅಂತ ಕರೆಯೋಣ. ಸೊ ಎಕ್ಸಿಗೆ ಪ್ಲಸ್ ಇದೆಯಾ? ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು ಅದನ್ನು? 20. ಸೊ ಇದನ್ನು 20 ಮಾಡೋಣ. -1 ಆ ಕಡೆ ಹೋದರೆ ಏನಾಗ್ತಾರೆ? 14 ಪಕ್ಕ +1 ಆಗ್ತಾರೆ. ಎಕ್ಸ್ 20 ಆದ ತಕ್ಷಣ ಒಂದು ಲೆಕ್ಕ ಸಿಗುತ್ತೆ. 14 + 1 15. ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 15. ಅರ್ಥ ಆಯ್ತಾ? ಹಾಂ ಆಯ್ತು ರೀ, ಮುಗೀತು ರೀ, ಉತ್ತರ ಬಂತು ರೀ. ಕರೆಕ್ಟ್ ಇದೆಯಾ? ಲೆಕ್ಕ ಎಲ್ಲರಿಗೂ ಅರ್ಥ ಆಗಿದೆ? ಸಂಭ್ರಮ್, ಆಲ್ ಗುಡ್. ಮಾಡ್ಬೋದಾ? ಸ್ವಂತ ಮಾಡ್ಬೋದಲ್ವ ನಾವೆಲ್ಲರೂ? ವೆರಿ ಗುಡ್. ಮುಂದೆ ಹೋಗ್ಬೋದಪ್ಪ ಮೋಹಿತ್? ಚಲೋ, ಓಕೆ. ನೋಡಿ, ಫಸ್ಟ್ ಎಕ್ಸಿಗೆ ಪ್ಲಸ್ ಇದೆ ನೋಡ್ರಿ. ಎಕ್ಸಿಗೆ ಪ್ಲಸ್ ಇದೆಯಾ? ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು ಅದನ್ನು? 20 ಮಾಡಬೇಕು. ಅಂದರೆ ಈ ಜೊತೆಗಿರೋರು 15 ಈ ಕಡೆ ಬರಬೇಕು, ಹೌದಿಲ್ಲ ರೀ? ಸೊ ಈ ಕಡೆ ಆಲ್ರೆಡಿ ಯಾರಿದ್ದಾರೆ? 31. 31 ಈಸ್ ಆಲ್ರೆಡಿ ದೇರ್. ಸೊ 15 ಹ್ಯಾಸ್ ಟು ಟ್ರಾವೆಲ್ ಫ್ರಮ್ ದೇರ್ ಟು ಹಿಯರ್. ಮೈನಸ್ ಆಗಿಬಿಡುತ್ತೆ, ಯಾಕಂದರೆ ಅಲ್ಲಿ ಪ್ಲಸ್ ಇತ್ತು. ಈ ಕಡೆ ಬಂದ ತಕ್ಷಣ ಏನಾಗುತ್ತೆ? ಅದಕ್ಕೆ ಮೈನಸ್ ಆಗಿಬಿಡುತ್ತೆ. ಎಕ್ಸ್ 20 ಆದ ತಕ್ಷಣ, ಎಕ್ಸ್ ಒಂದೇ ಒಂದು ಆದ ತಕ್ಷಣ ವಾಟ್ ಡು ವಿ ಗೆಟ್ ಹಿಯರ್? ಲೆಕ್ ವಿ ಗೆಟ್ ಅ ಪ್ರಾಬ್ಲಮ್ ಹಿಯರ್. ಒಂದು ಲೆಕ್ಕ ಸಿಗುತ್ತೆ. ವೆರಿ ಗುಡ್. 31 - 15 ಈ ಥರ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಿರಿ ಸೈಡಿಗೆ. ಎಲ್ಲಾದರೂ ಒಂದು ಕಡೆ ಕಚ್ಚಾ ಕೆಲಸ ಮಾಡ್ಕೊಂಬಿಡ್ರಿ ಪಟ್ ಅಂತ. 1ರಲ್ಲಿ 5 ಹೋಗಲ್ಲ, ಬಾರೋ ಮಾಡಬೇಕು. 11ರಲ್ಲಿ 5 ಹೋದರೆ 6, 2ರಲ್ಲಿ 1 ಹೋದರೆ 1. ಎಲ್ಲ ಒಂದು ಕಡೆ ಸೈಡಿಗೆ ಒಂದು ಕಡೆ ಮಾಡ್ಕೊಂಬಿಡ್ಬೇಕು. ಕಂಜೂಸ್ತನ ಮಾಡಬಾರ್ದು ರಫ್ ವರ್ಕ್ ಮಾಡೋದಕ್ಕೆ, ಆಯಿತಾ? ಸುಮ್ಮನೆ ಇದನ್ನೇ ನೋಡ್ಕೊತ ಕುಂತ್ರೆ ಲೆಕ್ಕ ಬರೋದಿಲ್ಲ. ಅವ್ನು ಸರಿ ಬರಲ್ಲ ಅಂದಮೇಲೆ ಸೈಡಿಗೆ ಮಾಡ್ಕೊಂಬಿಡ್ಬೇಕು ಎಲ್ಲರ ಪೇಜ್ ಪಕ್ಕದಲ್ಲಿ. ಓಕೆ. ಸೊ 31 - 15 ಮನ್ವಿತಾ, 31 - 15 ಏನು ಬಂತು ಕಂದ? 16. 16 ಈಸ್ ಈಕ್ವಲ್ ಟು ಎಕ್ಸ್, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 16. ಎಕ್ಸ್ ಈಸ್ ಈಕ್ವಲ್ ಟು 16. ಎಕ್ಸ್ ಈಸ್ ಈಕ್ವಲ್ ಟು 16. ಸೊ ಮಕ್ಕಳೇ, ನಿಮಗೆ ಏನು ಅನಿಸ್ತದೆ ಈಗ? ಸುಲಭ ಅನಿಸ್ತಾ ಇದೆಯಾ, ಕಷ್ಟ ಅನಿಸ್ತಾ ಇದೆಯಾ? ಈಸಿ ಇದೆಯಾ? ಗುಡ್. ನಿನಗೆ ಗೊತ್ತಿಲ್ಲಮ್ಮ, 10th ಮಕ್ಕಳು ಇದನ್ನು ಮಾಡ್ತಾಯಿಲ್ಲ ಕರೆಕ್ಟಾಗಿ. 10th ನಿಮ್ಮ ಅಣ್ಣರು ಅಕ್ಕರು ಇದ್ದಾರಲ್ಲ, ಅವರು ಒಂದೊಂದ್ಸರಿ ಇದ್ರ ಸಮಸ್ಯೆ ಮಾಡ್ಕೊತಾರೆ, ಯಾಕಂದರೆ ಬೇಸಿಕ್ಸ್ ಅವರಿಗಿಲ್ಲ. ಎನಿವೇಸ್, ಇದು ಗೊತ್ತಾಯ್ತಾ? ಅವರಿಗೆ ದೊಡ್ಡವರಿಗೆಲ್ಲ ಇದನ್ನು ಲೀನಿಯರ್ ಈಕ್ವೇಷನ್ಸ್ ಇನ್ 1 ವೇರಿಯೇಬಲ್ ಅಂತ ಬರ್ತದೆ. ಅದನ್ನೆಲ್ಲ ದೊಡ್ಡದಾಗಿ ಹೇಳೋಕ್ಕಾಗಲ್ಲ ನಿಮಗೆ ಸ್ವಲ್ಪ ಸುಲಭವಾಗಲಿ ಅಂತ 2 ಊರು, ಒಂದು ಸೇತುವೆ ಕಟ್ಟಿ ಅದ್ರ ಮೇಲೆ ಓಡಿಸ್ತೀವಿ, ಆಯಿತಾ? ಪ್ಲಸ್ನ ಆ ಕಡೆ ಓಡಿಸ್ತೀವಿ, ಮೈನಸ್ನ ಈ ಕಡೆ ಓಡಿಸ್ತೀವಿ, ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಓಕೆ. ಆದರೆ ಅವರು ಅಷ್ಟು ದೊಡ್ಡವರಾಗಿದ್ದಾರಲ್ಲ, ಇಷ್ಟೊಂದು ಟೈಮ್ ಇರಲ್ಲ ಅವಾಗ. ಇಷ್ಟೊಂದು ನಿಧಾನವಾಗಿ ಪಾಠ ಮಾಡಲಿಕ್ಕೆ ಟೈಮ್ ಇರಲ್ಲ ಅವ್ರ ಹತ್ರ. ಯಾಕಂದರೆ ಬೇರೆ ಸಬ್ಜೆಕ್ಟ್ಗಳಿರ್ತವೆ, ಬೇರೆ ಪಾಠಗಳಿರ್ತವೆ. ಹಾಂ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಇರ್ತದಲ್ಲ, ಕನ್ನಡ, ಹಿಂದಿ, ಇಂಗ್ಲೀಷು ಬಂದ್ಬಿಡ್ತಾ? ಮನಸ್ಸಲ್ಲಿ ಅಂದ್ಕೊಡ್ರಿ, ನೋಡಿ ಮನಸ್ಸಲ್ಲಿ ಅಂದ್ಕೊಡ್ರಿ. 30ರಲ್ಲಿ ಏನನ್ನು ಕಳೆದರೆ, ಯಾವ ನಂಬರ್ ಮೈನಸ್ ಮಾಡಿದ್ರೆ -15 ಬರುತ್ತೆ? 30ರಲ್ಲಿ 15 ಕಳೆದ್ರೆ ತಾನೆ 15 ಬರೋದು. ಮನಸ್ಸಲ್ಲೂ ಮಾಡ್ಬೋದು ಮಕ್ಕಳೇ. ಕರೆಕ್ಟ್. ವೆರಿ ಗುಡ್ ಚಿರಾಗ್, ವೆರಿ ಗುಡ್. ಸೊ ನೋಡಿ ಮಕ್ಕಳೇ, ಸೊ ಇದು ಇದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಂದ್ರೆ ಫಸ್ಟ್ ಎಕ್ಸಿಗೆ ಏನಿರಬೇಕು? ಪ್ಲಸ್ ಇರ್ಬೇಕು. ಪ್ಲಸ್ ಇದೆಯಾ ಅಲ್ಲಿ? ದಿಗಂತ್, ಪೆನ್ನನ್ನು ಬಾಯಲ್ಲಿ ಇಟ್ಕೊಂಬೇಡಪ್ಪ ದಿಗಂತ್. ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ, ಪೆನ್ನನ್ನು ಬಾಯಲ್ಲಿ ಇಟ್ಕೊಂಬೇಡ. ಆ ಪೆನ್ನುಗಳನ್ನೇ ಟಕ್ 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 ಅಂತ ಅದ್ರ ಜೊತೆ ಯುದ್ಧ ಮಾಡಬೇಡ. ಓಕೆ, ಆರಾಮಿರ್ತೀರಾ? ಆ ಕೈಗಳನ್ನು ತೆಗಿತೀರಾ ಪ್ಲೀಸ್? ಓಕೆ, ಗುಡ್. ಸೊ ಎಕ್ಸಿಗೆ ಪ್ಲಸ್ ಇರಬೇಕು. ದಿಗಂತ್ ಎಕ್ಸಿಗೆ ಏನಿರಬೇಕು? ಪ್ಲಸ್ ಇರಬೇಕು. ದಿಗಂತ್ ಪ್ಲಸ್ ಇದೆಯಾ ಅಲ್ಲಿ? ಏನು ಮಾಡ್ಬೇಕು ಅದನ್ನು? ಏನು ಮಾಡಬೇಕು? ಹೇಗೆ ಮಾಡ್ಬೇಕು? ಹಾಗೆ ಮಾಡೋಕ್ಕೆ ಬರ್ತೇನೆ ರೀ? ಸೊ ಪಕ್ಕದವ್ರಿಗೆ ಕಳಿಸ್ಬೇಕಲ್ವಾ? ಸೊ 15 + x ಆಗುತ್ತೆ. ಇಲ್ಲೇನು ಉಳಿತಾರೆ? 30 ಹಾಗೆ ಉಳಿತಾರೆ. ಕರೆಕ್ಟಾ? ಎಕ್ಸ್ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ನಾವು? ಅದನ್ನು 20 ಉಳಿಸ್ಬೇಕು. ಅವ್ರೊಬ್ಬರನ್ನೇ ಉಳಿಸ್ಬೇಕು. ಸೊ ಅವ್ರೊಬ್ಬರೇ ಉಳಿಬೇಕಂದ್ರೆ 15 ಈ ಕಡೆ ಬರಬೇಕು, ಹೌದಿಲ್ಲ ರೀ? ಸೊ 15 ಈ ಕಡೆ ಬಂತಂದರೆ ಏನಾಗುತ್ತೆ? ಅದು ಪ್ಲಸ್ ಇತ್ತು, ಏನೂ ಇಲ್ಲಾಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಈ ಕಡೆ ಬಂದ ತಕ್ಷಣ ಏನಾಗ್ತಾರೆ? -15 ಆಗ್ತಾರೆ ಮನ್ವಿತಾ. ಸೊ 30 - 15 ಈ ಥರ ಮಾಡೋದು ಕಷ್ಟ ಅನಿಸಿದ್ರೆ ರಫ್ ವರ್ಕ್ ಮಾಡಿಬಿಡ್ಬೇಕು. 30 - 15 ಮಕ್ಕಳೇ ಏನಾಗುತ್ತೆ? 10ರಲ್ಲಿ 5 ಹೋದರೆ 5, 2ರಲ್ಲಿ 1 ಹೋದರೆ 1, 15 ಬರುತ್ತೆ. ಸೊ 15 = x.
ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 15 ಅಂತಲೂ ಬರಿಬೋದು. ಇದನ್ನು ಹೀಗೂ ಬರಿಬೋದು, ಅಥವಾ ಎಕ್ಸ್ನ ಬೆಲೆ ಏನಂತ ಹೇಳ್ಬೋದು 15. ಮುಂಚೆನೂ ನಾವು ಅದನ್ನೇ ಅಂದಾಜಿಸಿದ್ವು ಚಿರಾಗ್, ಅಕ್ಷಯ್, ನಾವು ಅದನ್ನೇ ಹೇಳಿದ್ವಲ್ವಾ? ವೆರಿ ಗುಡ್, ವೆರಿ ಗುಡ್, ಸೂಪರ್. ಸೊ ಮನು, ವೆರ್ ಆರ್ ಯು ಮನು? ಓಹ್ ಸಾರಿ, ಅರ್ಥ ಆಗಿದೆಯಾ ಮನು ಇದು ಹೇಗೆ ಮಾಡೋದು ಅಂತ? ಮುಂದೆ ಹೋಗ್ಬೋದಾ ಮಕ್ಕಳೇ? ಎಲ್ಲರೂ ಕಾನ್ಫಿಡೆಂಟ್ ಇದ್ದೀರಿ? ಸೂಪರ್, ಥ್ಯಾಂಕ್ ಯು. ಹರ್ಷಿಕಾ, ಎಕ್ಸಿಗೆ ಪ್ಲಸ್ ಇದೆಯಾ? ಹಾಂ, ನೀವು ಹರ್ಷಿಕಾ ಅಲ್ಲ, ನೀವು ಹರ್ಷಿಕಾ ಅಂದರೆ ಎಸ್ ಸರ್ ಅಂತಿದ್ದೀರಲ್ಲ ಹರ್ಷಿಕಾ, ಇವ್ರು ಹೇಳಿದ್ದು ಹೇಳ್ಬಿಡ್ತೀವಿ ಇವಾಗ. ಎಕ್ಸಿಗೆ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ಅದನ್ನು? ಹಾಂ, ಪ್ಲಸ್ ಇದ್ದಾಗ ಏನು ಮಾಡ್ಬೇಕು ಅದನ್ನು? ಒಂಟಿ ಮಾಡಬೇಕು. ಒಂಟಿ ಮಾಡಿದ್ರೆ ಪ್ಲಸ್ 14 ಆ ಕಡೆ ಹೋಗ್ತದೆ. ಅವಾಗ 20 ಪಕ್ಕ ಪ್ಲಸ್ 14 ಹೋದರೆ ಮೈನಸ್ 14 ಆಗುತ್ತೆ. ಸೊ 20ರಲ್ಲಿ 14 ಹೋದರೆ ಖತಮ್. ವೆರಿ ಈಸಿ. ಹಾಂ, ಯಾ ಇಲ್ಲ, ಅವರೆಲ್ಲ ಎಕ್ಸಾಮಲ್ಲಿ ಗೊತ್ತಾಗ್ಬಿಡ್ತಾರೆ. ಎಕ್ಸಾಮಲ್ಲಿ ಎಲ್ಲ ಕಾಪಿ ಮಾಡೋಕ್ಕಾಗಲ್ಲ, ಟೆಸ್ಟಲ್ಲಿ ಎಕ್ಸಾಮಲ್ಲಿ ವಿ ವಿಲ್ ಗೆಟ್ ಟು ನೋ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ಬರ್ಕೊಳ್ಳಿ ಪ್ಲೀಸ್. ಕ್ವೆಶನ್ ಎಲ್ಲರೂ ಬರೀತಿದ್ದೀರಾ ಮಕ್ಕಳೇ? ಎಕ್ಸ್ಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಂದ್ರೆ 8 ಎಲ್ಲಿ ಹೋಗ್ತದೆ? ಈ ಕಡೆ ಬರಬೇಕು. 14 ಮೈನಸ್ 8 ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಓಕೆ. ಸೊ 14ರಲ್ಲಿ 8 ಹೋದ್ರೆ ಏನಾಗುತ್ತೆ ಮಕ್ಕಳೇ? ಇದು ಈಸಿ, ಇದೆಲ್ಲರೂ ಮಾಡ್ಬೋದು. ಎಕ್ಸ್ನ ಬೆಲೆ 6 ಅಂತ ಹೇಳ್ಬೋದು ನಾವು. ಏನಂತ ಹೇಳ್ಬೋದು? ಮನಸ್ಸಲ್ಲೇ ಮಾಡ್ಬೋದು. ಹೌದು ಹೌದು, ಹೋಗ್ತಾ ಹೋಗ್ತಾ ನೀವೆಲ್ಲ ಮನಸ್ಸಲ್ಲೇ ಮಾಡ್ತೀರಿ. ಹೋಗ್ತಾ ಹೋಗ್ತಾ ಎಲ್ಲರೂ ಮನಸ್ಸಲ್ಲೇ ಮಾಡ್ತೀರಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶನ್? ಓ ಅಲ್ಲ, ಹೇಳೋಕ್ಕಾಗಲ್ಲ. ಈಸಿ ಇತ್ತಂದರೆ ಮಾಡ್ಬೋದು, ಈಸಿ ಇತ್ತಂದರೆ ಮಾಡ್ಬೋದು. ಮೊದಲು ಪ್ರಶ್ನೆ ಬರೀರಿ. ಬಂತ? 11ರಲ್ಲಿ ಏನು ಕಳೆದ್ರೆ 3 ಬರುತ್ತೆ? 8ನ್ನು ಕಳೆದ್ರೆ ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರಬೇಕು? 8. ಕರೆಕ್ಟ್ ಹೇಳಿದಪ್ಪ, ವೆರಿ ಗುಡ್, ವೆರಿ ಗುಡ್. ಬಟ್ ಈ ಪ್ರಶ್ನೆಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದಾದರೆ ಏನಂತ ಮಾಡಬೇಕು? ಎಕ್ಸಿಗೆ ಯಾವಾಗಲೂ ಏನಿರಬೇಕು? ಪ್ಲಸ್. ಅಲ್ಲೇನಿದೆ? ಎಡವಟ್ಟಾಯಿತು, ಗಡಬಡ, ಗಡಿಬಿಡಿ ಆಯ್ತು ಈಗ. ಹಾಂ, ಗಡ್ಬಡ್ ಆಯಿತು. ಗಡ್ಬಡ್ ಐಸ್ ಕ್ರೀಮ್ ತಿಂದಿದ್ದೀರಾ? ಗಡ್ಬಡ್ ಐಸ್ ಕ್ರೀಮ್ ತಿಂದಿದ್ದೀರಾ? ಉದ್ದಕ್ಕೆ ಕೊಡ್ತಾರೆ. ಹಾಂ, ಎಲ್ಲ ಹೊಟ್ಟೆ ನೋವೆಲ್ಲ ಚೆನ್ನಾಗಿ ಬರಲಿ ಅಂತ. ಆ ಗಡ್ಬಡ್ ಅದು ಗಡ್ಬಡ್ ಐಸ್ ಕ್ರೀಮ್ ತಿಂದರೆ ಮಾರ್ನಿಂಗು ಗಡ್ಬಡ್ ಹೋಗ್ತದೆ ಎಲ್ಲ. ಓಕೆ, ಬಟ್ ಗಡ್ಬಡ್ ಐಸ್ ಕ್ರೀಮ್ಗೆ ಗಡ್ಬಡ್ ಅಂತ ಹೆಸರು ಹೆಂಗೆ ಬಂತು ಗೊತ್ತಾ? ಅದನ್ನು ಉಡುಪಿ ಸೈಡ್ ಮಾಡ್ತಿದ್ರು ಗಡ್ಬಡ್ ಐಸ್ ಕ್ರೀಮ್ನ. ಐಸ್ ಕ್ರೀಮ್ನ ಜಲ್ದಿ ಮಾಡಬೇಕಿತ್ತಲ್ಲ, ಗಡಿಬಿಡಿಯಲ್ಲಿ ಮಾಡ್ತಿದ್ದಂಥ ಐಸ್ ಕ್ರೀಮ್ ಅದು. ಟಕ 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 ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡೋದು. ಗಡಿಬಿಡಿ ಐಸ್ ಕ್ರೀಮ್ ಅಂದದ್ದು ಗಡ್ಬಡ್ ಐಸ್ ಕ್ರೀಮ್ ಆಗ್ಬಿಡ್ತದೆ. ಗಡಿಬಿಡಿ ಐಸ್ ಕ್ರೀಮ್ ತಿಂದವರೆಲ್ಲರೂ ಗಡಿಬಿಡಿಯಾಗಿ ಓಡೋಡಿ ಹೋಗ್ತಾರೆ ಟಾಯ್ಲೆಟ್ ರೂಮಿಗೆ. ಅದು ಓದವರಿಗೆ ಗೊತ್ತುಂಟು ಏನಂತ. ಎನಿವೇಸ್, ಐಸ್ ಕ್ರೀಮ್ ತಿನ್ಬೇಕಾರೆ ಆಹಾ ಅಂತೀರಾ, ಅದ ನಂತರ ಏನೇನಾಗ್ತದೆ ಅಂತ ಗೊತ್ತಿಲ್ಲ ನಿಮಗೆ. ಸರಿ, ಎನಿವೇಸ್. ಸೊ ಇಲ್ಲಿ ಎಕ್ಸಿಗೆ ಪ್ಲಸ್ ಇರ್ಬೇಕು ಮಕ್ಕಳೇ, ಆಯಿತಾ? ಬನ್ನಿ ನಮ್ಮ ಗಡ್ಬಡ್ಡಾಗಿರುವ ಎಕ್ಸನ್ನು ಸರಿ ಮಾಡಿಬಿಡೋಣ. ಸೊ ಎಕ್ಸ್ ಪ್ಲಸ್ ಆಗಬೇಕಂದ್ರೆ ಮೈನಸ್ ಇದ್ದು ಪ್ಲಸ್ ಆಗಬೇಕಂದ್ರೆ ಏನಾಗಬೇಕದು? ಆ ಕಡೆ ಹೋಗ್ಬೇಕಾಗ್ತದೆ. ಸೊ ನಮ್ಮ ಗಡಿಬಿಡಿ ಐಸ್ ಕ್ರೀಮ್ ಎಕ್ಸ್ ಸರಿ ಆಯ್ತು ಇವಾಗ. ಸೊ ಮೈನಸ್ ಇದ್ದು ಪ್ಲಸ್ ಆಯಿತು, ಇಲ್ಲಿ 11 ಮಾತ್ರ ಉಳೀತು. ಬಟ್ ಎಕ್ಸಿಗೆ ಪ್ಲಸ್ ಆದಮೇಲೆ ಏನು ಮಾಡ್ಬೇಕು? ಅದನ್ನು ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ 3ನ್ನು ಈ ಕಡೆ ತರಬೇಕಾಗುತ್ತೆ ಮಕ್ಕಳೇ. 11 ಮೈನಸ್ 3 ಇಸ್ ಈಕ್ವಲ್ ಟು ಎಕ್ಸ್. 11ರಲ್ಲಿ 3 ಹೋದರೆ ಏನಾಗ್ತದೆ? 8 ಇಸ್ ಈಕ್ವಲ್ ಟು ಎಕ್ಸ್, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 8. ಸರಿ ಇದೆಯಾ ಮಕ್ಕಳೇ? ಸೂಪರ್. ಆಹಾ, ಸೂಪರ್. ಓಹೋ, ಓ ಸಾರಿ ಸರಿ ಸರಿ ಸರಿ, ಲೆಕ್ಕ ಆಗಬೇಕು. ನೀವೇನಾದರೂ ಮಾಡಿ ನನಗೆ ನಿಮ್ಮ ಕಡೆಯಿಂದ ಲೆಕ್ಕ ಆಗಬೇಕಷ್ಟೇ. ಮುಂದಿನ ಪ್ರಶ್ನೆ. ಹಾಂ, ಮಗಿಗಳು ಅದನ್ನು ನಾನು ಹೇಳ್ತೇನೆ. ನೆಕ್ಸ್ಟ್ ಕ್ವೆಶನ್. ಶರತ್ ನಾಯಕ್ ಪೇಸ್. ಹಾಂ, ವೆರಿ ಗುಡ್. ಅಲ್ಲಿ ಮಾಡಿ ಕರೆಕ್ಟ್ ಇದೆ. ಸ್ಪೇಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡಬೇಕು. ಹಾಂ, ಸ್ಕೇಲ್ ಯೂಸ್ ಮಾಡಿದ್ರೆ ಒಳ್ಳೇದು ಭಾಗಮ್ಮ. 13 ಬಂತಾ? ಕರೆಕ್ಟ್ ಆನ್ಸರ್. ಸ್ಟೆಪ್ಸ್ ಫಾಲೋ ಮಾಡಿದ್ದೀರಾ? ಆಯ್ತು, ಮನ್ಸಲ್ಲಿ ಮಾಡಿ ತೊಂದರೆ ಇಲ್ಲ, ಬಟ್ ಬರೀಬೇಕಾದ್ರೆ ಸ್ಟೆಪ್ಸ್ ಫಾಲೋ ಮಾಡಿ. ಇದೆಲ್ಲ ಈಸಿ ಕ್ವೆಶನ್ಸ್ ಇದೆ. ಹಾಂ, ನೆಕ್ಸ್ಟ್ ಕ್ವೆಶನ್ಸ್ ಎಲ್ಲ ಬರ್ತಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ. ಕಷ್ಟವಾದ ಪ್ರಶ್ನೆಗಳೆಲ್ಲ ಬರ್ತವೆ.
ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ 11 ಆ ಕಡೆ ಹೋಗಬೇಕು. ಏನಾಗುತ್ತೆ ಮಕ್ಕಳೇ? 24 - 11 ಆಗುತ್ತೆ. ನಾವು ಮಾಡಿರೋದು ಕರೆಕ್ಟ್ ಇದೆಯಾ ತೃಪ್ತಿ? ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡಿದ ಮೇಲೆ 11 ಆ ಕಡೆ ಹೋಗ್ತದೆ. ಕರೆಕ್ಟ್? ಒಂಟಿ ಮಾಡಬೇಕಂದ್ರೆ ಪ್ಲಸ್ 11 ಆ ಕಡೆ ಹೋದ್ರೆ ಏನಾಗುತ್ತೆ? -11 ಆಗ್ತದೆ. ರೈಟ್ ಅಮೃತ, ಬರ್ದಿದ್ದೀರಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 24ರಲ್ಲಿ 11 ಹೋದ್ರೆ ಏನಾಗುತ್ತೆ ಮಕ್ಕಳೇ? 13 ಇದಕ್ಕೆ ಸರಿಯಾದ ಉತ್ತರ. ಗುಡ್. ನಿಮಗೆ ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಮಕ್ಕಳೇ ಕಚ್ಚಾ ಕೆಲಸ ಸೈಡಿಗೆ ಮಾಡಿಬಿಡ್ರಿ. 24 - 11 ಮಾಡಿಬಿಡ್ರಿ. ಏನು ಬರುತ್ತೆ? 13 ಬರುತ್ತೆ ನೋಡ್ರಿ. ಓಕೆ, ಮನ್ವಿತಾ ಮುಂದೆ ಹೋಗ್ಬೋದಾ? ಚಲೋ ನೋಡಿ ಈ ಪ್ರಶ್ನೆ. ಅಲ್ರಿ ನೀವೇ ಹೇಳ್ರಿ, 20ಕ್ಕೆ ಏನನ್ನ ಆ್ಯಡ್ ಮಾಡಿದ್ರೆ 28 ಬರುತ್ತೆ? 20ಕ್ಕೆ ಎಷ್ಟನ್ನು ಸೇರಿಸಿದರೆ 28 ಆಗುತ್ತೆ? 20. ವಾಟ್ ಶುಡ್ ಬಿ ಆ್ಯಡೆಡ್ ಟು 20 ಟು ಗೆಟ್ 28? 8. ಒಂದ್ಸಲ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಸಂಭ್ರಮ್ ಮತ್ತು ಪ್ರತೀಕ್. ಎಕ್ಸ್ ಪ್ಲಸ್ ಇದ್ದಾಗ ಏನು ಮಾಡ್ಬೇಕು ನಾವು? ಅದನ್ನು ಒಂಟಿ ಮಾಡಬೇಕು. 20 ಈ ಕಡೆ ಬಂದರೆ ಏನಾಗುತ್ತೆ? 28 ಪಕ್ಕ -20 ಆಗುತ್ತೆ. ಹೌದಲ್ರಿ? ಪ್ಲಸ್ ಇದ್ದದ್ದೇನಾಗುತ್ತೆ? ಮೈನಸ್ ಆಗ್ತದೆ. ಸೊ 28ರಲ್ಲಿ 20 ಹೋದರೆ ಎಷ್ಟು ಉಳಿಯುತ್ತೆ ಮಕ್ಕಳೇ? 8. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ? 8 ಬರುತ್ತೆ. ಎಕ್ಸ್ನ ಬೆಲೆ 8 ಬರುತ್ತೆ. ಸೊ ಅರ್ಥ ಆಗಿದೆ ಎಲ್ಲರಿಗೂ? ಹೌದಮ್ಮ. ಈ ಥರನೂ ಬರಿಬೋದು ಮಕ್ಕಳೇ, ಈ ರೀತಿನೂ ಸೂಚಿಸ್ಬೋದು, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 8 ಈ ಥರನೂ ಬರಿಬೋದು. ಎರಡೂ ಒಂದೇ. ಓಕೆ ಓಕೆ ಹಾಂ ಹಾಂ ಇಲ್ಲ, ಪ್ಲಸ್ ಮಾಡ್ಕೊಳ್ಳೋದು ಒಳ್ಳೆ ಅಭ್ಯಾಸ. ಮೈನಸ್ ಇದೆ ಹೇಳಪ್ಪ, ಏನು ಮಾಡ್ತೀವಿ ಈಗ? ಪ್ಲಸ್ ಮಾಡಲೇಬೇಕು. ಎಕ್ಸಿಗೆ ಮೈನಸ್ ಇದೆ, ಮೈನಸ್ ಇರಬಾರ್ದು, ಗಡಿಬಿಡಿ ಆಗ್ತದೆ. ಹಾಂ ಸೊ ಇರಲಿಯಪ್ಪ. ಈಗ ಮೈನಸ್ ಇದ್ದದನ್ನು ಪ್ಲಸ್ ಮಾಡ್ಬೇಕಂದ್ರೆ ಎಕ್ಸ್ನ ಈ ಕಡೆ ತರಬೇಕು ನಾವು. ಯಾ ಸೊ 20 ಇಸ್ ಈಕ್ವಲ್ ಟು 12 ಪ್ಲಸ್ ಎಕ್ಸ್ ಆಗುತ್ತೆ. ಚಿರಾಗ್, ಹರ್ಷಿಕಾ, ಎಕ್ಸಿಗೆ ಪ್ಲಸ್ ಬಂದಮೇಲೆ ಏನು ಮಾಡ್ಬೇಕು ನಾವು? ಅದನ್ನು ಒಂಟಿ ಮಾಡಬೇಕು. ಒಂಟಿ ಮಾಡಬೇಕಂದ್ರೆ 12 ಈ ಕಡೆ ಬರಬೇಕು. ರೈಟ್? ಸೊ 20 - 12 ಇಸ್ ಈಕ್ವಲ್ ಟು ಎಕ್ಸ್. ಕರೆಕ್ಟ್ ಏನಮ್ಮ? ಅದಿತಿ, 20 - 12 ಏನಾಗುತ್ತೆ? 8 ಬರುತ್ತೆ. ರೈಟ್? ಎಕ್ಸ್ನ ಬೆಲೆ ಏನು ಬರುತ್ತೆ? 8 ಬರುತ್ತೆ. ವೆರಿ ವೆಲ್, 8 ಬರುತ್ತೆ. ಗುಡ್, ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಆಗಿದೆ ಎಲ್ಲರದು? ಸಂಭ್ರಮ್, ಗುಡ್. ಮುಂದೆ ಹೋಗ್ಬೋದಾ? ಥ್ಯಾಂಕ್ ಯು. ಹಾಂ, ಸೇಮ್. ಉತ್ತರ ಬೇಡ, ಉತ್ತರ ಬೇಡ, ಉತ್ತರ ಬೇಡ. ವರ್ಕ್ ಮಾಡಿ, ವರ್ಕ್ 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 ಪ್ರಾಕ್ಟೀಸ್ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ಆಲ್ವೇಸ್ ಕಿಲ್ಸ್. ಓವರ್ ಕಾನ್ಫಿಡೆನ್ಸ್ ಎಕ್ಸಾಮಲ್ಲಿ ಭಾಳ ಜನರನ್ನ ಹಿಂದೆ ಎಳೆದು ಬಿಡ್ತದೆ. ಭಾಳ ಕಾನ್ಫಿಡೆನ್ಸ್ ಇರ್ತದೆ, ನೋಡಿದ ತಕ್ಷಣ ಹೇಳ್ಬೋದು ಅನಿಸುತ್ತೆ, ಬಟ್ ಇಟ್ಸ್ ಅ ನಾಟ್ ಗುಡ್ ಹ್ಯಾಬಿಟ್ ಆಲ್ವೇಸ್. ಗುಡ್. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನಾಗಬೇಕು? ಅದು ಒಂಟಿ ಆಗಬೇಕು. -8 ಆ ಕಡೆ ಹೋದ್ರೆ ಏನಾಗುತ್ತೆ? 22 + 8. ಎಕ್ಸ್ನ ಬೆಲೆ ಏನು ಬರುತ್ತಪ್ಪ? 30. ಖತಮ್. ವೆರಿ ಗುಡ್ ಭಾಗಮ್ಮ, ಗುಡ್ ಐಡಿಯಾ, ಗುಡ್. ಮುಂದಿನ ಪ್ರಶ್ನೆ. ಏನು ಸಮಸ್ಯೆ ಇದೆ ಇಲ್ಲೊಂದು? ದಿಗಂತ್, ಏನು ಸಮಸ್ಯೆ ಇದೆ ದಿಗಂತ್? ಹಾಂ, ಎಕ್ಸಿಗೆ ಮೈನಸ್ ಇರೋ ಆಗಿಲ್ಲ, ಮೈನಸ್ ಬಂದುಬಿಟ್ಟಿದೆ. ಮೈನಸ್ ಬಂದ ತಕ್ಷಣ ಏನು ಮಾಡ್ಬೇಕು ಅದನ್ನು ನಾವು? ಎಕ್ಸಿಗೆ ಮೈನಸ್ ಇರಬಾರ್ದು, ಮೈನಸ್ ಬಂದ ತಕ್ಷಣ ಏನು ಮಾಡ್ಬೇಕು? ಅದನ್ನು ಪ್ಲಸ್ ಮಾಡ್ಕೋಬೇಕು. ಎಕ್ಸಿಗೆ ಪ್ಲಸ್ ಮಾಡಬೇಕು ಅಂದರೆ ಏನು ಮಾಡ್ಬೇಕು ನಾವು? ಪಕ್ಕದೂರಿಗೆ ಕಳಿಸ್ಬೇಕು. ಸೊ 9 ಪಕ್ಕ ಹೋದರೆ 9 + x ಆಗುತ್ತೆ. ಈ ಕಡೆ ಬರೀ 15 ಉಳಿತಾರೆ. ಓಕೆ ಓಕೆ. ಎಕ್ಸ್ ಉತ್ತರ ಹೇಳಬೇಡ್ರಪ್ಪ, ನೀವು ಮಾಡಿದ ಮೇಲೂ ಹೇಳಬೇಡ್ರಿ, ನನಗೆ ಉತ್ತರಗಳು ಬೇಡ, ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಅಷ್ಟೇ, ಆಯಿತಾ? ನೀವು 4-5 ಜನ ಇದ್ದೀರಿ, ನೀವು ಉತ್ತರ ಮುಂದೆ ಹೇಳ್ತೀರಿ, ಬೇರೆಯವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ ನಿಮ್ಮಿಂದ. ನಿಮಗೆ ತೊಂದರೆ ಕೊಡ್ಬೇಕನ್ನೋ ಆಸೆ ಇದ್ದರೆ ಉತ್ತರ ಹೇಳಿ. ಸೊ ಎಕ್ಸು ಒಂಟಿ ಮಾಡಿದ್ರೆ ನಾವು ಮಕ್ಕಳೇ ಏನಾಗ್ತದೆ? 9 ಈ ಕಡೆ ಬರ್ತದೆ.
ಎಕ್ಸಿಗೆ ಪ್ಲಸ್ ಆದಮೇಲೆ ಏನು ಮಾಡ್ತೀವಿ, 1 ಮಾಡ್ತೀವಲ್ವಾ? ಹಾಂ, ಸೊ 9 ಈ ಕಡೆ ಬಂದರೆ ಏನಾಗುತ್ತೆ, ಅದು 15. ಇದು ಪ್ಲಸ್ ಇತ್ತು, ಈ ಕಡೆ ಬಂದರೆ ಏನಾಗುತ್ತೆ, -9 ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. 15ರಲ್ಲಿ 9 ಹೋದರೆ ಎಷ್ಟಾಗುತ್ತೆ ಮಕ್ಕಳು, 6 ಇಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ನ ಬೆಲೆ ಏನು ಬರುತ್ತೆ, 6. ಓಕೆ ಮನ್ವಿತಾ, ಗುಡ್, ಸೂಪರ್. ಆನ್ಸರ್ ಇಸ್ 6. ಗುಡ್. ಪ್ರೇಮ್, ನೆಕ್ಸ್ಟ್ ಹೋಗ್ಬೋದು ಪ್ರೇಮ್? ಹಾಂ ಚಲೇ, ಗುಡ್. ನೋಡಿ, ಎಕ್ಸ್ ಪ್ಲಸ್ 18 ಈಸ್ ಈಕ್ವಲ್ ಟು 30 ಏನಾಗುತ್ತೆ? ಆನ್ಸರ್ ಬೇಡ ನನಗೆ, ಐ ಡೋಂಟ್ ವಾಂಟ್ ಯುವರ್ ಆನ್ಸರ್ಸ್, ಐ ವಾಂಟ್ ಯು ಟು ಫಾಲೋ ದ ಸ್ಟೆಪ್ಸ್. ಓವರ್ ಕಾನ್ಫಿಡೆನ್ಸ್ ಬೇಡ ಚಿರಾಗ್, ಪ್ಲೀಸ್ ಫಾಲೋ ದ ಸ್ಟೆಪ್ಸ್, ಫಾಲೋ ದ ಸ್ಟೆಪ್ಸ್. ಎಕ್ಸ್ ಪ್ಲಸ್ 18 ಈಸ್ ಈಕ್ವಲ್ ಟು 30. ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡಬೇಕು ಹರ್ಷಿಕಾ, ಏನು ಮಾಡಬೇಕು ನಾವು? ಪ್ಲಸ್. ಆರ್ ಯು ಹರ್ಷಿಕಾ? ಫಾರ್ ದಿ ಸೆಕೆಂಡ್ ಟೈಮ್ ಆಸ್ಕಿಂಗ್ ಯು ಪೀಪಲ್, 2ನೇ ಸರಿ ಕೇಳ್ತಾ ಇದ್ದೀನಿ ನಾನು ನಿಮ್ಮನ್ನು, ನೀವು ಹರ್ಷಿಕಾನ? ಮತ್ತೇನು ವೈ ಆರ್ ಯು ಆನ್ಸರಿಂಗ್? ಓ ಯು ಆರ್ ಮಂಕೀಸ್. ಓಕೆ ಮರ್ತೇ ಬಿಟ್ಟಿದ್ದೆ ಸರ್. ರೈಟ್. ಸೊ ಮಂಕೀಸ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಹ್ಯೂಮನ್ ಬೀಯಿಂಗ್ಸ್ ಡಸ್ ಅಂಡರ್ಸ್ಟ್ಯಾಂಡ್, ಬಟ್ ಮಂಕೀಸ್ ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಡೋಂಟ್ ಗೆಟ್ ಇಟ್ ಕ್ವೈಟ್ ಆಫನ್. ಸರಿ ಗೊತ್ತಾಯ್ತು. ನೀವೆಲ್ಲ ಬಾಲಿಲ್ಲದ ಕೋತಿಗಳಲ್ವಾ? ಓಕೆ ಹರ್ಷಿಕಾ, ಅಲ್ಲ ನೀವಲ್ಲ, ಇಲ್ಲಿ ಯಾರು ಹೇಳ್ತಿದ್ದಾರೆ ಉತ್ತರ, ಬೇರೆಯವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾರಲ್ಲ ಅವರು. ಸೊ ಹರ್ಷಿಕಾ, ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಆದಮೇಲೆ ಏನು ಮಾಡ್ಬೇಕು ನಾವು ಅದನ್ನು 1 ಮಾಡಬೇಕು. 1 ಮಾಡಬೇಕು ಅಂದರೆ ನಿಮ್ಮ ಜೊತೆಗಿದ್ದಾರಲ್ಲ ಅದಿತಿ, ಇವ್ರನ್ನ ಪಕ್ಕದೂರಿಗೆ ಕಳಿಸ್ಬೇಕು. ರೈಟ್, ಅವ್ರನ್ನ ಏನು ಮಾಡೋಣ, ಪಕ್ಕದೂರಿಗೆ ಕಳಿಸ್ಬಿಡೋಣ. ಅದಿತಿಗೆ ಫಸ್ಟ್ ಪ್ಲಸ್ ಇತ್ತು, ಆ ಕಡೆ ಹೋದ ತಕ್ಷಣ ಏನಾಯಿತು, ಮೈನಸ್ ಆಗ್ಬಿಟ್ರು ಅವರು. ಅಯ್ಯೋ, ಎಕ್ಸ್ ಇಸ್ ಈಕ್ವಲ್ ಟು 30 - 18 ಏನಾಗ್ತದೆ ಮಕ್ಕಳೇ? 30 - 18. ಸೊ ಏನಾಗುತ್ತೆ ಮಕ್ಕಳು, ಇದು 10ನಲ್ಲಿ 8 ಹೋದರೆ 2, 2 ಅಲ್ಲಿ 1 ಹೋದರೆ 1, ಸೊ 12 ಬರ್ತದೆ. ಎಕ್ಸ್ನ ಬೆಲೆ ಏನು ಬಂತು? ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 12 ಹಿಯರ್. ಚೆನ್ನಾಗಿ ಆಟ ಆಡಿಸ್ತೀರಾ. ಗುಡ್. ನಾವು ಹೇಳಾಯ್ತಮ್ಮ 2 ಸರಿ. ಓಕೆ, ಮುಂದಿನ ಪ್ರಶ್ನೆ. ಹರ್ಷಿಕಾ, ಈ ಸರಿ ಎಕ್ಸಿಗೆ ಏನಿದೆ ಹರ್ಷಿಕಾ? ವಾಟ್ ಈಸ್ ದೇರ್ ಟು ಎಕ್ಸ್? ಎಕ್ಸಿಗೆ ಏನಿದೆ, ಪ್ಲಸ್ ಇದೆಯಾ ಮೈನಸ್ ಇದೆಯಾ? ಎಲ್ಲಿದೆ? ಆರ್ ಯು ಹರ್ಷಿಕಾ? ಓ ಸಾರಿ, ಯು ಆರ್ ಮಂಕೀಸ್. ಓಕೆ ವೆಲ್. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡಬೇಕು, ಅದನ್ನು 1 ಮಾಡಬೇಕು. ಅಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇರುತ್ತಮ್ಮ, ಮೈನಸ್ ಇರೋದು 11ಗೆ ಹರ್ಷಿಕಾ. ಓಕೆ, ಸೊ 11 ಈ ಕಡೆ ಬಂದರೆ ಏನಾಗುತ್ತೆ, 5 + 11 ಆಗುತ್ತೆ. ಎಕ್ಸ್ 20 ಆಯಿತು. ಎಕ್ಸ್ 20 ಆದ ತಕ್ಷಣ ಏನು ಸಿಗುತ್ತೆ ಅಂತ ಹೇಳಿದ್ದೆ ನಾನು? ಲೆಕ್ಕ ಸಿಗುತ್ತೆ. ಹೌದಾ? ರೊಕ್ಕ ಅಲ್ಲ, ಲೆಕ್ಕ. ಸೊ 5 + 11 ಇಟ್ಸ್ ಗೋಯಿಂಗ್ ಟು ಬಿ 16. 16 ಈಸ್ ಈಕ್ವಲ್ ಟು ಎಕ್ಸ್. ಥ್ಯಾಂಕ್ ಯು ಹರ್ಷಿಕಾ. ಆತನೂ ಬರಿಬೋದು. ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಯು ಕ್ಯಾನ್ ಆಲ್ಸೋ ರೈಟ್ ದ ಸೇಮ್ ಥಿಂಗ್ ಆ್ಯಸ್ ಎಕ್ಸ್ ಈಸ್ ಈಕ್ವಲ್ ಟು 16. ಈ ರೀತಿಯೂ ಬರಿಬೋದು, ಒನ್ ಆ್ಯಂಡ್ ದ ಸೇಮ್. ಆಯಿತಾ? ಓಕೆ. ಅಲ್ಲಡಿ ಸಹನಾ, ಬಾಯಲ್ಲಿ ಪೆನ್ ಇಡಬಾರ್ದಮ್ಮ. ಸಹನಾ ಬಾಯಲ್ಲೆಲ್ಲ ಪೆನ್ ಇಡಬಾರ್ದು ಕಣಕ್ಕಂತ, ಆಮೇಲೆ ಹೊಟ್ಟೆ ನೋವು, ತಲೆನೋವು ಅದೆಲ್ಲ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ಒನ್ ಆ್ಯಂಡ್ ದ ಸೇಮ್ ಹಿಂಗೂ ಬರಿಬೋದು. ಇದನ್ನೇ ಎಕ್ಸ್ ಈಸ್ ಈಕ್ವಲ್ ಟು 5 + 11 ಈ ರೀತಿಯೂ ಬರಿಬೋದು. ತಕ್ಕಡಿ ನೋಡಿದ್ದೀರಾ? 5 kg ಕಲ್ಲು ಈ ಕಡೆ ಇರುತ್ತೆ, 5 kg ವಸ್ತು ಈ ಕಡೆ ಇರುತ್ತೆ. ಅದನ್ನ ಈ ಕಡೆ ಇಟ್ಟು ತಕ್ಕಡಿ ಕಲ್ಲು ಇಟ್ಟರೆ ಮತ್ತೇನಾರು ವ್ಯತ್ಯಾಸ ಆಗುತ್ತಾ? ಸೇಮ್ ಇರುತ್ತೆ ತಾನೇ ಅದು, ಅದೇ ಥರ. ಓಕೆ ನೋಡಿ, 19 + x ಈಸ್ ಈಕ್ವಲ್ ಟು 15. ಹರ್ಷಿಕಾ, ಎಕ್ಸಿಗೆ ಏನಿದೆ? ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು, ಅದನ್ನು 20 ಮಾಡಬೇಕು. 20 ಮಾಡಿದ್ರೆ 19 ಎಲ್ಲಿ ಹೋಗ್ತಾರೆ? ಕತ್ಲಿಗೆರೆಗೆ, ಎಲ್ಲಿಗೆ? ಆ ಕಡೆ ಹೋಗ್ತಾರೆ. ಕರೆಕ್ಟ್. 35 ಪಕ್ಕ ಹೋಗ್ತಾರೆ. 19ಗೆ ಏನಿದೆ ಸಿಂಬಲ್? ಯಾರದು ಹರ್ಷಿಕಾ ಇಲ್ಲಿ? ಓಹೋ, ಹರ್ಷಿಕಾ ನಾಯಕ. ವೆರಿ ಗುಡ್ ನಾಯಕ, ಹರ್ಷಿಕಾ ನಾಯಕ. ವೆರಿ ಗುಡ್. ಸರಿ. ಸೊ ಅಲ್ಲೊಂದು ಬಾಲ ಇಲ್ಲದ ಕೋತಿ ಇದೆ ಅಂತ ಗೊತ್ತಾಯ್ತು ಈಗ. ಸೊ 19 ಆ ಕಡೆ ಹೋದ್ರೆ ಏನಾಗುತ್ತಮ್ಮ? ಓಹೋ, ಇಲ್ಲೊಂದಿದೆ, ಜಾಪನೀಸ್ ಮಂಕಿ. ನೀವು ಸಾಮಾನ್ಯ ಕೋತಿ ಅಲ್ಲ, ನೀವು ಜಪಾನಿನ ಮಂಕಿನೇ ನೀವು. ಹಾಂ, ಓಕೆ. ಸೊ 19 ಆ ಕಡೆ ಹೋದರೆ -19 ಆಗ್ತದೆ. ಹರ್ಷಿತಾ, ನಿನ್ನಿಂದ ಭಾಳ ಜನಕ್ಕೆ ಕೋತಿಗಳ ನಾಮಕರಣ ಆಗ್ಬಿಟ್ಟಿದೆ. ವೆರಿ ಗುಡ್.
ಸೊ ಎಕ್ಸ್ ಈಸ್ ಈಕ್ವಲ್ ಟು 35 ಮೈನಸ್ 19 ಇತ್ತು. ಸೊ 35 ಮೈನಸ್ 19 ಏನಾಗುತ್ತೆ ಮಕ್ಕಳೇ? 15ರಲ್ಲಿ 9 ಹೋದರೆ 6, 2ರಲ್ಲಿ 1 ಹೋದರೆ 1, 16 ಬರ್ತದೆ. ಸೊ ಈಸ್ ಈಕ್ವಲ್ ಟು 16. ಹಾಂ, ನಾವು ಬರೆದದ್ದನ್ನು ನೋಡಿ ಹೇಳ್ತೀರಾ, ನೀವು ಮಾಡಿ ಹೇಳ್ತಿದ್ದೀರಾ? ಓಕೆ ಓಕೆ ಗುಡ್. ಆ ಥರ ಮಾಡ್ತಿದ್ದೀರಾ ಅಂದರೆ ಒಳ್ಳೆಯದು, ಭಾಳ ಒಳ್ಳೆಯದು. ಮುಂದಿನ ಪ್ರಶ್ನೆ ಚಲೋ ಜಿ ಮಾಡಿ. ಆನ್ಸರ್ ಬೇಡ, ಐ ಡೋಂಟ್ ವಾಂಟ್ ಯುವರ್ ಆನ್ಸರ್ಸ್. ಇಫ್ ಯು ಆರ್ ಮಂಕೀಸ್ ಯು ಕ್ಯಾನ್ ಆಲ್ವೇಸ್ ಸೇ ಇಟ್. ಸೊ ಹರ್ಷಿತಾ, ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ನಾವು? ಅದನ್ನು 20 ಮಾಡ್ಬೇಕು. 20 ಮಾಡಿದಾಗ ಏನಾಗುತ್ತೆ ನೆಕ್ಸ್ಟು? ಇದು ಈ ಕಡೆ ಹೋದ್ರೆ ಏನು ಬರುತ್ತಪ್ಪ? ಓ ವೆರಿ ಗುಡ್ ವೆರಿ ಗುಡ್. ಏನು ಬರುತ್ತಮ್ಮ? ಪ್ಲಸ್ ಏನು? ವಾಟ್ ಈಸ್ ಪ್ಲಸ್? ವಾಟ್ ಪ್ಲಸ್ ವಾಟ್? ಅದಿತಿ, ಪ್ಲಸ್ ಏನಾಗುತ್ತೆ? ಹಾಂ ಪ್ಲಸ್. ವೆರಿ ಗುಡ್ ಅದಿತಿ. -12 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ? +12 ಆಗುತ್ತೆ. ವೆರಿ ಗುಡ್ ಅದಿತಿ. ಸೊ ಎಕ್ಸ್ 20 ಆದ ತಕ್ಷಣ ಒಂದು ಲೆಕ್ಕ ಸಿಗುತ್ತೆ ಅಮೃತ, ರೈಟ್? ಸೊ ಎಕ್ಸ್ ಈಸ್ ಈಕ್ವಲ್ ಟು 5 + 12 ಎಷ್ಟಾಗುತ್ತೆ? ಅದು ಎಷ್ಟಾಗುತ್ತೆ? 17 ಆಗುತ್ತೆ. ವೆರಿ ಗುಡ್, ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಮಾತಾಡಿದ್ರೆ ನೀವು ಅವ್ರ ಜೊತೆಗೆ ಸೇರಿದ್ರಿ ಈಗ. ಓಕೆ. ಸೊ ಪೃಥ್ವಿ, ಅರ್ಥ ಆಗಿದೆ? ಪೃಥ್ವಿ ಮಾಡೋಕ್ಕೆ ಬರ್ತಾ ಇದೆಯಾ? ಸಾರಿ ಯಶ್, ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್, ಗುಡ್. ನೋಡಿ ಎಕ್ಸಿಗೀಗ ಮೈನಸ್ ಇದೆ, ಗಡ್ಬಡ್. ಹಾಂ, ಹೆಂಗೆ ಮಾಡ್ಬೇಕು ಅದನ್ನು? ಓ ಹಿಂಗೆ ಮಾಡಿಬಿಡ್ಬೇಕು, ಹಿಂಗೆ ಮಾಡಿಬಿಡ್ಬೇಕು ಟಮ್. ಹಾಂ, ಮತ್ತು ಮಾಡಿದಿರಪ್ಪ ಆ ಥರ. ಎಷ್ಟು ಈಸಿ ಇದೆ ಸರ್, ಮೈನಸ್ ಇದೆ, ಹಿಂಗೊಂದು ಲೈನ್ ಎಳೆದ್ಬಿಟ್ರಿ ಪ್ಲಸ್ ಆಗ್ಬಿಡುತ್ತೆ. ಏನು ಸರ್ ಬುದ್ಧಿ ಇಲ್ವಾ ನಿಮಗೆ? ಈ ಥರ ಅನ್ಬೇಡ್ರಪ್ಪ. ತೃಪ್ತಿ, ಎಕ್ಸಿಗೆ ಮೈನಸ್ ಇದೆ, ಎಕ್ಸಿಗೇನಿದೆ? ಮೈನಸ್ ಇದೆ. ಮೈನಸ್ ಇರಬಾರ್ದು. ಎಕ್ಸಿಗೆ ಪ್ಲಸ್ ಮಾಡ್ಬೇಕು ನಾವು. ಪ್ಲಸ್ ಮಾಡಬೇಕಂದ್ರೆ ಅವ್ರನ್ನ ಏನು ಮಾಡಬೇಕಾಗತ್ತೆ? ಬೇರೆಯವ್ರಿಗೆ ಕಳಿಸ್ಬೇಕಾಗತ್ತೆ. ಬೇರೆಯವರಲ್ಲಿ ಯಾರಿದ್ದಾರೆ? ಈ ಸೇತುವೆಯಿಂದ ಬೇರೆಯವರಲ್ಲಿ ಯಾರಿದ್ದಾರೆ? 6 ಇದ್ದಾರೆ. -x ಈ ಕಡೆ ಬಂದರೆ ಏನಾಗುತ್ತೆ? +x. ಈಗ ಇಲ್ಲೂ ಈ ಕಡೆ ಊರಲ್ಲಿ ಯಾರು ಉಳಿತಾರೆ? ಬರೀ 12 ಅಷ್ಟೇ ಉಳಿತಾರೆ. 12 ಅಷ್ಟೇ ಇರುತ್ತೆ. ಎಕ್ಸಿಗೆ ಪ್ಲಸ್ ಆದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದೆ ಹರ್ಷಿಕಾ? ಎಕ್ಸಿಗೆ ಪ್ಲಸ್ ಇದ್ಮೇಲೆ ನಾವು ಏನು ಮಾಡಬೇಕು? 20 ಮಾಡಬೇಕು. ವೆರಿ ಗುಡ್ ಹರ್ಷಿಕಾ, ವೆರಿ ಗುಡ್. ಸೊ ಎಕ್ಸಿಗೆ ಪ್ಲಸ್ ಇದ್ದಾಗ ಅದನ್ನು ಏನು ಮಾಡ್ಬೇಕು ನಾವು? ಅದನ್ನು 20 ಮಾಡಬೇಕು. ಸೊ ಎಕ್ಸ್ನ 20 ಮಾಡ್ಕೊಂಡ್ರೆ ನಾವು 6 ಆ ಕಡೆ ಕಳಿಸ್ಬೇಕು ತಾನೆ ನಾವು. ಸೊ ಆ ಕಡೆ ಯಾರಿದ್ದಾರೆ? ಆಲ್ರೆಡಿ 12 ಇದ್ದಾರೆ. ಹೌದಾ ಅದಿತಿ? ಹಾಂ ಶ್ರುತಿ, ಅಲ್ಲಿ ಆಲ್ರೆಡಿ 12 ಇದ್ದಾರೆ. ಸೊ 6ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಅವಾಗ? ಅದು ಯಾಕೆ? ಮೈನಸ್ ರೀ, ಇಲ್ಲಿ ಪ್ಲಸ್ ಇದೆ 6, ಇದು ಆ ಕಡೆ ಹೋದ್ರೆ ಏನಾಗುತ್ತೆ? -6 ಆಗುತ್ತೆ. ಸೊ 12 ಈಗ ಎಕ್ಸ್ 20 ಆದ ತಕ್ಷಣ ನಮಗೊಂದು ಲೆಕ್ಕ ಸಿಗುತ್ತೆ ತೃಪ್ತಿ. 12ರಲ್ಲಿ -6 ಮಾಡಿದ್ರೆ ಎಷ್ಟಾಗುತ್ತೆ? 6 ಅಷ್ಟೇ ಹೊಡೆಯುತ್ತೆ ಅದು. ಓಕೆ, ಎಕ್ಸ್ ಪ್ಲಸ್ 6 -12 ಈಸ್ ಈಕ್ವಲ್ ಟು 0 ಆಗುತ್ತೆ ಅವಾಗ ಅದು. ಹೌದು. ಹಾಂ, ಈಗ ಸೊ 6 ಇದೆ, -x ಈ ಕಡೆ ಬಂದರೆ ಈ ಕಡೆ x ಬರುತ್ತೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 12. ಹೌದಾ? 12 ಈಸ್ ಈಕ್ವಲ್ ಟು 12 ಹಾಕಿದ್ರೆ ಕರೆಕ್ಟು. ಅಕಸ್ಮಾತ್ ಇದನ್ನು -12 ಅಂತ ಕರೆದ್ರೆ ಇದನ್ನು 0 ಅಂತ ಬರಿಬೇಕಾಗುತ್ತೆ ಆಮೇಲೆ. ಸರಿ, ಈ ಥರನೂ ಮಾಡ್ಬೋದು, ಅಲ್ಲಿಗೆ ಎಕ್ಸ್ನ 20 ಮಾಡೋಣ. +6 ಆ ಕಡೆ ಹೋದ್ರೆ ಏನಾಗುತ್ತೆ? 12 -6 ಆಗುತ್ತೆ. ಈ ರೀತಿಯೂ ಸಹ ನಿಮಗೆ ಅದೇ ಉತ್ತರ ಬರುತ್ತೆ ಮಕ್ಕಳೇ. ಉತ್ತರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಹಾಂ ಚಲೋ ನೋಡಿ, x + 5 = 12. ಈಸಿ ಇದೆ. ನೋ, ಐ ಡೋಂಟ್ ವಾಂಟ್ ಯುವರ್ ಆನ್ಸರ್. ರೈಟ್ ಇಟ್ ಡೌನ್ ಚಿರಾಗ್, ಪ್ಲೀಸ್ ನೋಟ್ ಇಟ್ ಡೌನ್. ಮೋಹಿತ್ ಬರಿತಿದ್ದೀರಿ? ಗುಡ್. ನೀಟಾಗಿ ಬರಿಬೇಕು ಮಕ್ಕಳೇ. ಈಗಲೇ ಡಾಕ್ಟರ್ ಆಗಬೇಡ್ರಿ ಯಾರು, MBBS ಮಾಡ್ದಂಗೆ. ನಿಮ್ಮ ನೋಟ್ಸ್ಗಳನ್ನ ನೋಡಿಬಿಟ್ರೆ ಮಾತ್ರೆ ಚೀಟಿ ನೋಡ್ದಂಗೆ ಆಗ್ತದೆ ನನಗೆ. ಇರುವೆಗಳು, ಗೊದ್ದೆಗಳು ಎಲ್ಲ ಕಾಣ್ತದವು ನನಗೆ. ಬರೀರಿ. ಐ ಡೋಂಟ್ ವಾಂಟ್ ಯುವರ್ ಆನ್ಸರ್ಸ್. ಸೊ
ಎಕ್ಸ್ ನೋಡಿ ಹರ್ಷಿಕಾ, ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? 1t ಮಾಡಬೇಕು. 1t ಮಾಡಿದ್ಮೇಲೆ ಏನು ಮಾಡಬೇಕು? ಪ್ಲಸ್ 5 ಏನು ಮಾಡಬೇಕು? ಹಾಂ, ಪಕ್ಕದೂರಿಗೆ ಕಳಿಸ್ಬೇಕು. ಪಕ್ಕದ ಮನೆ ಕಳಿಸ್ರಿ. ಹಾಂ, ಅಲ್ಲಿ ಕಳಿಸ್ಬೇಕು. ಆ ಕಡೆ 12 ಇದ್ದಾರೆ, ಸರಿ. ಪ್ಲಸ್ 5 ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಇದ್ದದ್ದು ಆ ಕಡೆ ಊರಿಗೆ ಬಂದರೆ ಏನಾಗುತ್ತದು? -5 ಆಗುತ್ತೆ. ಪ್ಲಸ್ ಇದ್ದವ್ರು ಆ ಕಡೆ ಊರಿಗೆ ಹೋದ್ರೆ ಏನಾಗ್ತಾರೆ? ಮೈನಸ್ ಆಗ್ತಾರೆ. ಮೈನಸ್ ಇದ್ದವ್ರು ಈಗ ಮತ್ತೆ ಬೇರೆ ಊರಿಗೆ ಹೋದ್ರೆ ಏನಾಗ್ತಾರೆ? ಪ್ಲಸ್ ಆಗ್ತಾರೆ. ಪ್ಲಸ್ ಇದ್ದವರು ಬೇರೆ ಊರಿಗೆ ಹೋದ್ರೆ ಏನಾಗ್ತಾರೆ? ಮೈನಸ್ ಆಗ್ತಾರೆ. ಮೈನಸ್ ಇದ್ದವ್ರು ಬೇರೆ ಊರಿಗೆ ಹೋದ್ರೆ ಏನಾಗ್ತಾರೆ? ಪ್ಲಸ್ ಆಗ್ತಾರೆ. ಪ್ಲಸ್ ಇದ್ದವ್ರು ಬೇರೆ ಊರಿಗೆ ಹೋದ್ರೆ ಏನಾಗ್ತಾರೆ? ಮೈನಸ್ ಇದ್ದವ್ರು ಬೇರೆ ಊರಿಗೆ ಹೋದ್ರೆ ಏನಾಗ್ತಾರೆ? ಏನಾಗ್ತಾರೆ? ಪ್ಲಸ್ ಆಗ್ತಾರೆ. ಏನಾಗ್ತಾರೆ? ಪ್ಲಸ್ ಆಗ್ತಾರೆ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಈಗ ಎಕ್ಸ್ 1t ಆದಮೇಲೆ ಹರ್ಷಿಕಾ, ಎಕ್ಸ್ 1t ಆದ ತಕ್ಷಣ ನಮಗೇನು ಸಿಗುತ್ತೆ? ಏನು ಸಿಗುತ್ತೆ? ಲೆಕ್ಕ ಸಿಗುತ್ತೆ. ಏನು ಸಿಗುತ್ತೆ ಅಮೃತ? ಲೆಕ್ಕ ಸಿಗುತ್ತೆ. ಕಾರುಣ್ಯ, ನೀವು ಲೆಕ್ಕ ಬರಿತಿದ್ದೀರಾ? ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 12ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ? 12ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. ಸೊ ಎಕ್ಸ್ನ ಬೆಲೆ ಅಂತ ಹೇಳ್ಬೋದು ನಾವು 7 ಅಂತ ಹೇಳ್ಬೋದು. ಗುಡ್. ಅದಿತಿ, ನೀವು ಮಾಡಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೋದಾ? ಚಿರಾಗ್ ಆ ಥರ ಪೆನ್ ತೂರಾಡ್ಬೇಡಪ್ಪ, ನಾಟ್ ಅ ಗುಡ್ ಹ್ಯಾಬಿಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಚಲೋ, ಆಲ್ ರೈಟ್, ಮಾಡಿ ನೋಡೋಣ. ಈಸಿ ಬರೀರಿ. ಮತ್ತೆ ಬರ್ತಾ ಇಲ್ಲ ನೀವು. ಐ ಡೋಂಟ್ ವಾಂಟ್ ಯುವರ್ ಆನ್ಸರ್ಸ್. ನೋ ಆನ್ಸರ್ಸ್. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ದ ಮೇಲೆ 1t ಮಾಡಬೇಕು. 1t ಮಾಡಿದ ತಕ್ಷಣ ಪಕ್ಕದಲ್ಲಿ 13 ಇದ್ದಾರೆ. ಇವ್ರು 1t ಆಗಬೇಕಂದ್ರೆ ಇವ್ರ ಜೊತೆಗಿದ್ದು 4 ತೃಪ್ತಿ ಆ ಕಡೆಗೆ ಹೋಗಬೇಕು. ಬಟ್ 4ಗೆ ಇಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಆ ಕಡೆ ಊರಿಗೆ ಹೋದ ತಕ್ಷಣ ಏನಾಗ್ತಾರೆ? ಪ್ಲಸ್ ಇದ್ದಾರೆಲ್ಲ ಮೈನಸ್ ಆಗ್ತಾರೆ. -4 ಆಗುತ್ತೆ. ಸೊ ಎಕ್ಸ್ 1t ಆದ ತಕ್ಷಣ ಒಂದೇ ಉಳಿದಾಗ ಅಲ್ಲೊಂದು ಲೆಕ್ಕ ಸಿಗುತ್ತೆ. ಹಾಂ, ಸೊ ಆ ಲೆಕ್ಕನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 13ರಲ್ಲಿ 4 ಹೋದರೆ 9. ಕರೆಕ್ಟ್. 13ರಲ್ಲಿ 4 ಹೋದರೆ 9 ಬರುತ್ತೆ. ಮನ್ವಿತಾ ಬಂದಿದೆಯಾ? ಬರ್ತಾ ಇದೆಯಾ ಮಾಡಲಿಕ್ಕೆ? ಸೂಪರ್, ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೇ, ಚಲೋ ಜಿ. ಎಕ್ಸ್ -5 ಇಸ್ ಈಕ್ವಲ್ ಟು 16. ಓ ಇಲ್ಲ, ಗಡಿಬಿಡಿ ಏನಿಲ್ಲ. ಎಕ್ಸಿಗೆ ಪ್ಲಸ್ ಇದೆ ಅಲ್ಲ? ಹಾಂ ಸರ್. ಎಕ್ಸ್ನ 1t ಮಾಡಬೇಕು. ಎಕ್ಸ್ ಜೊತೆಗೆ -5 ಇದ್ದಾರೆ. ಪಕ್ಕದೂರಿಗೆ ಕಳಿಸಿದ್ರೆ ಅವ್ರು ಏನಾಗ್ತಾರೆ? ಮೈನಸ್ ಇದ್ದವರು ಏನಾಗ್ತಾರೆ? ಮೈನಸ್ ಇದ್ದವರು +5 ಆಗ್ತಾರೆ. +5 ಆಗ್ತಾರೆ, ರೈಟ್? +5 ಆಗ್ತಾರೆ. ಸೊ 16 + 5 ಏನಾಗ್ತದೆ? ಎಕ್ಸ್ ಇಸ್ ಈಕ್ವಲ್ ಟು 21. ಎಕ್ಸ್ ಇಸ್ ಈಕ್ವಲ್ ಟು 21. ಕಾರುಣ್ಯ, ನೀವು ಹೀಗೆ ಎಣಿಸ್ತಿದ್ದೀರಿ? ಹಾಂ, ಓಕೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ವಲ್ಪ ಫಾಸ್ಟಾಗಿ ಹೋಗೋಣ ಮಕ್ಕಳೇ. ಹಾಂ, ಆಲ್ ರೈಟ್. ಸೊ ಇಲ್ಲಿ ಗಡಿಬಿಡಿ. ಓಕೆ, ಏನಾಯ್ತಿದು ಮಕ್ಕಳೇ? ಇಲ್ಲಿ ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಬರಬಾರ್ದಿತ್ತು, ಬಂದುಬಿಟ್ಟಿದೆ. ಅವ್ರನ್ನ ಪ್ಲಸ್ ಮಾಡ್ಕೊಬೇಕು ಅಂದರೆ ನಾವೇನು ಮಾಡಬೇಕು? ಪಕ್ಕದೂರಿಗೆ ಕಳಿಸ್ಬೇಕು. ಪಕ್ಕದೂರಲ್ಲಿ 7 ಇದ್ದಾರೆ. -x ಆ ಕಡೆ ಹೋದ್ರೆ ಏನಾಗುತ್ತೆ? +x ಆಗುತ್ತೆ. ಭಾಗ್ಯಶ್ರೀ, ರೈಟ್? ಸಾತ್ವಿಕ, ಆ ಕಡೆ +x ಹೋಯಿತು. ಉಳಿಯೋದು ಯಾರು? ಮತ್ತೆ ಇಲ್ಲಿಗ 13 ಮಾತ್ರ ಉಳಿತಾರೆ. ಕರೆಕ್ಟ್. ಆದರೆ ಎಕ್ಸಿಗೆ ಪ್ಲಸ್ ಆದಮೇಲೆ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಬಂದಮೇಲೆ ತೃಪ್ತಿ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಬಂದಮೇಲೆ ಏನು ಮಾಡ್ಬೇಕು? ನಾವು ಅದನ್ನು 1t ಉಳಿಸ್ಕೊಬೇಕು. ಏನು ಮಾಡ್ಬೇಕು? ಅದನ್ನು 1t ಉಳಿಸ್ಬೇಕು. ಇವರೊಬ್ಬರೇ ಉಳಿಬೇಕು ಅಂದರೆ 7 ಏನಾಗಬೇಕು? ಈ ಕಡೆ ಬರಬೇಕು, ಹೌದಲ್ವಾ? 13 ಪಕ್ಕ ಬರಬೇಕು. ಸೊ 13 ಇಲ್ಲಿದ್ದಾರೆ. ಇದೇನಿದೆ? ಬರೀ 7 ಅಲ್ಲ, +7 ಅದು. +7 ಈ ಕಡೆ ಬಂದರೆ ಏನಾಗುತ್ತದು? -7 ಆಗುತ್ತೆ. ಎಕ್ಸ್ 1t ಆದ ತಕ್ಷಣ ಏನಾಗುತ್ತೆ? ನಮಗೊಂದು ಲೆಕ್ಕ ಸಿಗುತ್ತೆ. ಇಲ್ಲೊಂದು ಎಕ್ಸ್ 1t ಆದ ತಕ್ಷಣ ಏನಾಗುತ್ತೆ? ಒಂದು ಲೆಕ್ಕ ಸಿಗುತ್ತೆ. ಸೊ 13 - 7 ಏನು ಬರುತ್ತೆ ಮಕ್ಕಳೇ? 6 ಬರುತ್ತಿಲ್ಲ ರೀ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6. ಮಾಡಿದ್ದೀರಾ? ವೆರಿ ಗುಡ್. ಅನಿಲ್, ಸ್ವಲ್ಪ ಹಿಂದೋಗಪ್ಪ, ಹಿಂದೋಗ. ಬ್ಲೂ ಮ್ಯಾಟ್ ಮೇಲೆ ಬರಬಾರ್ದು ಪ್ಲೀಸ್. ಓಕೆ, ಬ್ಲೂ ಕಲರ್ ಮೇಲೆ ಬರಬಾರ್ದು. ದಟ್ ಈಸ್ ಮೈ ಝೋನ್, ನನ್ನ ಜಾಗ. ಸೊ ನೆಕ್ಸ್ಟ್ ಕ್ವೆಶನ್, ಅಕ್ಷಯ್.
ನೆಕ್ಸ್ಟ್ ಕ್ವೆಶನ್ ನೋಡಿ. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವೆಲ್ಲರೂ ಎಕ್ಸ್ಪರ್ಟ್ ಆಗ್ಬಿಡ್ತೀರಿ ಇದರಲ್ಲಿ. ಐ ಆಮ್ ಶ್ಯೂರ್, ಐ ಆಮ್ ವೆರಿ ಕಾನ್ಫಿಡೆಂಟ್. ಭಾಳ ಜಂಬ ಇರಬಾರ್ದು ಗೌತಮ್. ವಿನಯಶಾಲಿಯೇ ವಿಜಯಶಾಲಿ. ವಿದ್ಯೆ ಮುಂದೆ ಜಂಬ ಮಾಡಬಾರ್ದು ಆ ಥರ. ಓಕೆ, ಸೊ ಸಂಭ್ರಮ್, ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? 20 ಮಾಡಬೇಕು. ಇವ್ರನ್ನ ಒಬ್ಬರನ್ನೇ ಮಾಡಬೇಕು ಇಲ್ಲಿ. ಆದರೆ ಒಬ್ಬರು ಮಾಡಬೇಕಂದ್ರೆ +12 ಈ ಕಡೆ ಬರಬೇಕು. ಹೌದಾ? +12 ಈ ಕಡೆ ಬಂದರೆ ಏನಾಗುತ್ತೆ? ಅದು ಪ್ಲಸ್ ಇದ್ದವರು ಮೈನಸ್ ಆಗಿಬಿಡ್ತಾರೆ. ಎಕ್ಸ್ 20 ಆದ ತಕ್ಷಣ ಒಂದು ಲೆಕ್ಕ ಸಿಗುತ್ತೆ. ಆ ಲೆಕ್ಕ ಮಾಡಿದ್ರೆ ಉತ್ತರ ಸಿಗುತ್ತೆ. ಲೆಕ್ಕ ಏನಿದೆ? 23 - 12. ಡನ್. ಸೊ 23 12 ಹೋದರೆ 11 ಬರುತ್ತೆ. ಎಕ್ಸ್ = 11. ನೋಡಿದ ತಕ್ಷಣ ಹೇಳ್ಬೋದು, ಗೊತ್ತು. ಬಟ್ ಐ ವಾಂಟ್ ಯು ಟು ಲರ್ನ್ ದ ಸ್ಟೆಪ್ಸ್. ಇದೆಲ್ಲ ಈಸಿ ಕ್ವೆಶನ್ಸ್ ಇದೆ. ಫಸ್ಟ್ ಕ್ಲಾಸ್ ಅಲ್ಲ, ಸ್ವಲ್ಪ ಈಸಿ ಕ್ವೆಶನ್ಸ್ ಹೋಗ್ತಾ ಇದೆ. ಆಮೇಲೆ ಒಳ್ಳೊಳ್ಳೆ ಪ್ರಶ್ನೆ ಬರುತ್ತೆ. ಬಾಯಲ್ಲಿ ತೆಗಿರಪ್ಪ ಅದನ್ನು. ಓಹೋ, ಎಕ್ಸಿಗೆ ಆಲ್ರೆಡಿ ಪ್ಲಸ್ ಇದೆ. ಕ್ವೆಶನ್ ಬರೆದ್ರಾ? ಬರೀರಿ ಕ್ವೆಶನ್ ಬರೀರಿ ಮೊದಲು. ಸೊ ಎಕ್ಸಿಗೆ ಆಲ್ರೆಡಿ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಅದನ್ನು ನಾವು 1T ಮಾಡ್ಕೊಬೇಕು. ಹರ್ಷಿತಾ, 1T ಮಾಡಿದ್ಮೇಲೆ +9 ಆ ಕಡೆ ಹೋದ್ರೆ ಏನಾಗ್ತಾರೆ? -9 ಆಗ್ತಾರೆ. 15 - 9 ಆಗ್ತಾರೆ. ಇಲ್ಲಿ +9 ಇತ್ತು, ಆ ಕಡೆ ಹೋದ್ಮೇಲೆ -9 ಆದರು. ಎಕ್ಸ್ 1T ಆದಮೇಲೆ ಏನು ಸಿಗುತ್ತೆ ನಮಗೆ? ಲೆಕ್ಕ ಸಿಗುತ್ತೆ. ಲೆಕ್ಕ ಮಾಡಿಬಿಟ್ರೆ ಉತ್ತರ ಸಿಗುತ್ತೆ. 15 - 9 6. ದಟ್ ಈಸ್ ಗೋಯಿಂಗ್ ಟು ಬಿ 6. ಇಟ್ ಈಸ್ ಗೋಯಿಂಗ್ ಟು ಗಿವ್ ಅಸ್ 6. ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ಜಿ. ಇದೆ. ಎಕ್ಸಿಗೆ ಮೈನಸ್ ಇದೆ ಮಕ್ಕಳೇ. ಎಕ್ಸಿಗೆ ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇದೆ. ಇಂಗ್ಲೀಷ್ ಅಕ್ಷರಕ್ಕೆ ಮೈನಸ್ ಇರಬಾರ್ದು. ಇಂಗ್ಲೀಷ್ ಅಕ್ಷರಕ್ಕೆ ಏನು ಬರಬೇಕು? ನಾವು ಏನು ಮಾಡಬೇಕು? ಪ್ಲಸ್ ಬರೋ ರೀತಿ ಮಾಡಬೇಕು. ಅಮೃತ, ಇಲ್ಲಿ ಮೈನಸ್ ಇದೆ. ಇವ್ರನ್ನ ಆ ಕಡೆ ಕಳಿಸ್ಬಿಟ್ರೆ ಏನು ಸಿಗುತ್ತೆ? ಅವಾಗ ಅವರಿಗೆ ಪ್ಲಸ್ ಸಿಗ್ತಾ. ಅವರಿಗೆ ಪ್ಲಸ್ ಆಯಿತಾ? ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಈ ಕಡೆ 45 ಹಾಗೆ ಬರೆದು ಬಿಡ್ತೀನಿ. ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನು ಮಾಡಬೇಕು? ಅದನ್ನು 1T ಉಳಿಸ್ಬೇಕು. ಅದು 1T ಆಗಬೇಕಂದ್ರೆ 20 ಈ ಕಡೆ ಬರಬೇಕು. ಇಲ್ಲಿ ಆಲ್ರೆಡಿ 45 ಇದೆ. ಇದು +20 ಇದೆ. ಕರೆಕ್ಟಾ? +20 ಈ ಕಡೆ ಬಂದರೆ ಏನಾಗುತ್ತೆ? -20 = ಎಕ್ಸ್. ಎಕ್ಸ್ 1T ಆದಮೇಲೆ ಏನಾಗುತ್ತೆ? ಒಂದು ಲೆಕ್ಕ ಸಿಗುತ್ತೆ ನಮಗೆ. ಎಕ್ಸ್ 1T ಆದಮೇಲೆ ಏನಾಗುತ್ತೆ? ಒಂದು ಲೆಕ್ಕ ಸಿಗುತ್ತೆ. ಆ ಲೆಕ್ಕ ನೋಡಿರಿ, ಇದು ಈಸಿ ಅಲ್ರಿ. 40ರಲ್ಲಿ 20 ಹೋದರೆ, 45ರಲ್ಲಿ 20 ಹೋದರೆ 25 = ಎಕ್ಸ್. 25 = ಎಕ್ಸ್. ಒಂದು ಲೆಕ್ಕ ಸಿಗುತ್ತೆ. ಲೆಕ್ಕ ಮಾಡಿದ್ರೆ ಉತ್ತರ ಸಿಗುತ್ತೆ. ಉತ್ತರ ಸಿಕ್ಕರೆ ನಮಗೆ ಭಾಳ ಖುಷಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹಾಗೆ ಚಲೆ ಎಲ್ಲರೂ. ಶ್ರುತಿ, ಗುಡ್, ಥ್ಯಾಂಕ್ ಯು. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ಅದನ್ನು ನಾವು? ವೆರಿ ಗುಡ್ ಅದಿತಿ, ವೆರಿ ಗುಡ್ ಅದಿತಿ. ಏನು ಮಾಡ್ಬೇಕು ಅದಿತಿ? 1T ಮಾಡ್ಬೇಕು. ಸೂಪರ್. ಸೊ ಎಕ್ಸ್ನ 1T ಮಾಡೋಣ ಚಿಂತನ. ಎಕ್ಸ್ 1T ಆಗಬೇಕಂದ್ರೆ -3 ಏನಾಗುತ್ತೆ? ಆ ಕಡೆ ಹೋಗಬೇಕು. ರೈಟ್ ಚಿಂತನ. ಸೊ 8 + 3 ಆಗುತ್ತೆ. ಓಕೆ. ಸೊ ಎಕ್ಸ್ = 8 + 3 ಎಷ್ಟಾಗುತ್ತಮ್ಮ? 11. ಯಾರು 12 ಅಂದದ್ದು? ಇರಲಿ 12 ಅಲ್ಲ, 11. 8 + 4 12 ಆಗುತ್ತೆ. ಬಟ್ 8 + 3 ಇದೆಯಲ್ಲ, ಹಾಗಾಗಿ 11 ಆಗುತ್ತೆ. 14 ಆಗುತ್ತೆ. ನೆಕ್ಸ್ಟ್ ಕ್ವೆಶನ್. ನೋಡಿ, ಎಕ್ಸಿಗೆ ಪ್ಲಸ್ ಇದೆಯಾ? ಎಕ್ಸಿಗೆ ಪ್ಲಸ್ ಇದೆ ಅಂದರೆ ಅದನ್ನು ಏನು ಮಾಡ್ಬೇಕು ನಾವು? 1T ಮಾಡಬೇಕು. 1T ಮಾಡಬೇಕಂದ್ರೆ ಜೊತೆಗೆ +6 ಇದೆ. ಈ ಕಡೆ ಬಂದರೆ ಏನಾಗುತ್ತೆ? ಅದು -6 ಆಗುತ್ತೆ. ಎಕ್ಸ್ 1T ಆದಮೇಲೆ ಏನಾಗುತ್ತೆ? ನಮಗೆ ಒಂದು ಲೆಕ್ಕ ಸಿಗುತ್ತೆ. ಲೆಕ್ಕ ಮಾಡಿದ್ರೆ ಉತ್ತರ ಸಿಗುತ್ತೆ. 17ರಲ್ಲಿ -6 ಮಾಡಿದ್ರೆ ಎಷ್ಟಾಗುತ್ತೆ? 11. ಕರೆಕ್ಟ್ ಇದೆ. ಸೋ ಸಿಂಪಲ್, ವೆರಿ ಈಸಿ, ವೆರಿ ಈಸಿ. ಏನಂದಪ್ಪ? ಇನ್ನೊಂದ್ಸರಿ ಹೇಳಪ್ಪ. ಅಲ್ಲ, ಉಲ್ಟೆ ಹೇಳ್ಬೇಕೈತೆ ನೀನು. ಈಗ ಬ್ಯುಸಿ ಆಗ್ಬೇಕು ನಾವು ಓದೋದ್ರಲ್ಲಿ. ಈಗ ಬ್ಯುಸಿ ಆದರೆ ಮುಂದಿನ ಜೀವನ
ಈಸಿ. ಇದನ್ನು ಮಾಡೋದೇ ಮಾಡ್ತಿಲ್ಲ ಭಾಳ ಜನ, ಇಷ್ಟನ್ನೂ ಮಾಡ್ತಾ ಇಲ್ಲ. ಈಗ ಮಾಡ್ತಿದ್ದೀರಿ ಸರಿ, ಭಾಳಷ್ಟು ಜನ ಇದನ್ನೂ ಮಾಡೋದಿಲ್ಲ. ಈಗ ಈಸಿಯಾಗಿರೋಕೆ ಹೋಗ್ತಾರೆ, ಆಮೇಲೆ ಮುಂದೆ ಬ್ಯುಸಿ ಆಗ್ಬಿಡ್ತಾರೆ ಅವರು. ಯಾರು ಇವಾಗ ಬ್ಯುಸಿ ಆಗ್ತಾರೆ ಅವರ ಮುಂದಿನ ಜೀವನ ಬಹಳ ಈಸಿ. ಓಕೆ ಬನ್ನಿ, ನಾವು ಬ್ಯುಸಿ ಆಗೋಣ. ಬನ್ನಿ ಈಗ ನಾವೆಲ್ಲರೂ ಬ್ಯುಸಿ ಆಗೋಣ. ಸೊ ಎಕ್ಸ್ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ನಾವು ಅದನ್ನು ಒಂಟಿ ಮಾಡ್ತೀವಿ. ಒಂಟಿ ಮಾಡ್ಬೇಕಂದ್ರೆ +12 ಆ ಕಡೆ ಹೋದರೆ ಏನಾಗುತ್ತೆ, -12 ಆಗುತ್ತೆ. ಎಕ್ಸ್ ಒಂಟಿ ಆದ ತಕ್ಷಣ ನಮಗೊಂದು ಲೆಕ್ಕ ಸಿಗುತ್ತೆ. ಲೆಕ್ಕ ಬಿಡಿಸಿದ್ರೆ ಉತ್ತರ ಸಿಗುತ್ತೆ. ಕಚ್ಚಾ ಕೆಲಸ ಮಾಡಲಿಕ್ಕೆ ಕಂಜೂಸ್ತನ ಮಾಡಬಾರ್ದು ಮಕ್ಕಳೇ. ಪಟ್ ಅಂತ ಮಾಡಬೇಕು. 9 2 ಹೋದರೆ 7, 2 1 ಹೋದರೆ 1, 17 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 17. ಕರೆಕ್ಟ್ ಇದೆ? 29. ಮುಂದಿನ ಪ್ರಶ್ನೆ. ಓಕೆ ಚಲೋ ಅಮೃತ ನೋಡಿ, ನೆಕ್ಸ್ಟ್ ಕ್ವಶನ್. ಎಕ್ಸಿಗೆ ಪ್ಲಸ್ ಇದೆ, ಬರೀರಿ ಫಸ್ಟ್ ಕ್ವಶನ್ ಬರೀರಿ. ಓಕೆ ಬ್ಲೂಯಿಂಗ್ ಪೆನ್ ತಗೊಳ್ಳಿ. ಓಕೆ ಎಕ್ಸ್ 1T ಮಾಡಬೇಕಷ್ಟೇ, ಮತ್ತು ಮಾಡಿ. 40 - 17 +17 ಆ ಕಡೆ ಹೋದ್ರೆ ಏನಾಗ್ತಾರೆ, -17 ಆಗ್ತಾರೆ. ರೈಟ್ ಅದಿತಿ? ಕರೆಕ್ಟ್ ಇದೆಯಲ್ವಾ? ತಪ್ಪಿದೆಯಾ? ಎಸ್ ಆರ್ ನೋ ಏನಾರು ಹೇಳ್ರಿ ಅದಿತಿ. ಓಕೆ ಥ್ಯಾಂಕ್ ಯು. ಓಕೆ ಸೊ ಎಕ್ಸ್ 1T ಆದ ತಕ್ಷಣ ಏನು ಸಿಗುತ್ತೆ, ನಮಗೊಂದು ಲೆಕ್ಕ ಸಿಗುತ್ತೆ. 40 - 17 10ರಲ್ಲಿ 7 ಹೋದರೆ 3, 3ರಲ್ಲಿ 1 ಹೋದರೆ 2, 23. ಎಕ್ಸ್ ಇಸ್ ಈಕ್ವಲ್ ಟು 23. ಸೂಪರ್ಬ್. ಆಯಿತು ಭಾಗಮ್ಮ, ಇನ್ಮೇಲೆ ನೋಡು ನೀನೇ ಮಾಡು ಆಯಿತಾ. ಕಲ್ತಿದೆಯಾ ಇಲ್ವಾ ಭಾಗಮ್ಮ? ಎಕ್ಸಿಗೆ ಏನಿರಬೇಕು? ಅನಿಲ್ ನನ್ನ ಹತ್ರ ಮಾತಾಡಿ ಬರ್ತಪ್ಪಾಯ್ತಾರೆ ಎದುರಿಗೆ ಕುಂತ್ಕೊಂಡು, ನನಗೆ ಭಾಳ ಬೇಜಾರಾಗುತ್ತೆ. ಎಕ್ಸಿಗೆ ಪ್ಲಸ್ ಇರಬೇಕಾ ಮೈನಸ್ ಇರಬೇಕಾ? ಪ್ಲಸ್ ಆದಮೇಲೆ ಏನು ಮಾಡಬೇಕು? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆದಮೇಲೆ ಏನು ಮಾಡ್ಕೊಬೇಕು? ಒಂಟಿ ಮಾಡ್ಕೊಬೇಕು. ಒಂಟಿ ಮಾಡಿದ ತಕ್ಷಣ ಏನು ಸಿಗುತ್ತೆ? ಲೆಕ್ಕನ ಬಿಡಿಸಿದ ಮೇಲೆ ಉತ್ತರ. ಇಷ್ಟೇ ಸ್ಟೆಪ್ಸ್ ಇರೋದು, ಹೌದಾ? ಹಾಂ. ಸೊ ಭಾಗ್ಯಶ್ರೀ, ನಿನಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳಿಬೇಕು ಕಂದ, ಕಾಪಿ ಮಾಡಬಾರ್ದು. ನೀನು ಅವಳ ಮೇಲೆ ಮತ್ತೆ ಬೇಜಾರಾಗಬೇಡ, ನಿನ್ನ ಬಗ್ಗೆ ಆ ಥರ ಹೇಳಿದ್ರಲ್ಲ ಅಂತ. ಓಹೋ ಎಕ್ಸಿಗೆ ಯಾವ ಚಿಹ್ನೆ ಇರಬೇಕಂತ ಹೇಳಿದ್ದೀವಿ? ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇರಬೇಕು, ಅಲ್ಲಿ ಪ್ಲಸ್ ಇಲ್ಲ. ಫಸ್ಟ್ ಅದನ್ನು ರಿಪೇರಿ ಮಾಡ್ಕೊಬೇಕು ನಾವು. ಸೊ ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಇಲ್ಲ, ಈ ಕಡೆ ತಂದರೆ ಸೃಷ್ಟಿ, ಅವಾಗೇನಾಗುತ್ತೆ? +x ಆಗುತ್ತೆ. ಅದು ಸೇತುವೆ ದಾಟಿ ಬಂತಲ್ವಾ? ಸೊ ಹಾಗಾಗಿ ಮೈನಸ್ ಇದ್ದದ್ದು ಏನಾಯ್ತದು? ಪ್ಲಸ್ ಆಯಿತು. ಈಗ ಅಲ್ಲಿ 10 ಉಳಿಯಿತು. ಇಂಗ್ಲೀಷ್ ಅಕ್ಷರಕ್ಕೆ ಪ್ಲಸ್ ಆದಮೇಲೆ ಏನು ಮಾಡಬೇಕು? 1T ಉಳಿಸ್ಬೇಕು. ಅದನ್ನು ನಾವು ಸಿಂಗಲ್ ಔಟ್ ಮಾಡಬೇಕು. ಅದನ್ನು ಎಕ್ಸ್ನ ಇಲ್ಲೇ ಉಳಿಸೋಣ, 2 ಆ ಕಡೆ ಕಳಿಸೋಣ, ಏನಾಗುತ್ತೆ? 10 - 2 ಆಗ್ತದೆ. ಎಕ್ಸ್ 12 ಪ್ಲಸ್ ಮಾಡಿರಿ. ಇಲ್ಲಿ ಪ್ಲಸ್ ಇರುತ್ತೆ, ಏನಿಲ್ಲ ಅಂದರೆ ಏನಿರುತ್ತೆ ಇಲ್ಲಿ ಪ್ಲಸ್. ಆ ಕಡೆ ಹೋದ್ರೆ ಏನಾಗುತ್ತದ? ಮೈನಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 10 - 2 ಇದೇನಾಗ್ತದೆ? 8 ಆಗ್ತದೆ. ಸೂಪರ್. ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವೆಶ್ಚನ್. ಅದನ್ನು ಮುಚ್ಚಿಬಿಡಿ. ಓಕೆ ಏನು ಬರ್ತದೆ ಮಕ್ಕಳೇ? ಎಕ್ಸಿಗೆ ಮೈನಸ್ ಇರಬಾರ್ದು, ಪ್ಲಸ್ ಇರಬೇಕಂತ ಹೇಳಿದ್ವಿ, ಕರೆಕ್ಟ್. ಸೊ ಎಕ್ಸ್ನ ಆ ಕಡೆ ಕಳಿಸೋಣ, ಏನಾಗುತ್ತೆ? 6 + x ಆಗುತ್ತೆ, ರೈಟ್? 6 + x, 18 ಇಲ್ಲೇ ಉಳಿಯುತ್ತೆ. ಎಕ್ಸ್ ಪ್ಲಸ್ ಆದಮೇಲೆ ಏನು ಮಾಡಬೇಕು? 1T ಮಾಡಬೇಕು. 6 ಈ ಕಡೆ ಕಳಿಸೋಣ, 18 - 6 = x. ಎಕ್ಸ್ 1T ಆದಮೇಲೆ ನಮಗೊಂದು ಲೆಕ್ಕ ಸಿಗುತ್ತೆ.
ಎಕ್ಸ್ 20 ಆದಮೇಲೆ ನಮಗೊಂದು ಲೆಕ್ಕ ಸಿಗುತ್ತೆ. 18 6 ಮೈನಸ್ ಮಾಡಿದ್ರೆ ಏನು ಬರುತ್ತೆ ಮಕ್ಕಳೇ? 12 ಇಸ್ ಈಕ್ವಲ್ ಟು ಎಕ್ಸ್. ಲೆಕ್ಕ ಮಾಡೋದು ಕಷ್ಟ ಆಯ್ತಂದರೆ ಕಚ್ಚಾ ಕೆಲಸ ಮಾಡಿಬಿಡಿ ಸೈಡಿಗೆ. 8ರಲ್ಲಿ 6 ಹೋದರೆ 2, 1ಕ್ಕೆ 1, 12 ಬಂದುಬಿಡುತ್ತೆ. ಸಂಭ್ರಮ್ ಸರಿ ಆಯ್ತಾ? ಮುಂದಿನ ಪ್ರಶ್ನೆ. ಓಕೆ ನೋಡಿ, ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ಮಕ್ಕಳೇ. ಎಕ್ಸ್ನ 1 ಮಾಡ್ಕೊಬೇಕು, ಯಾಕಂದರೆ ಅದಕ್ಕೆ ಪ್ಲಸ್ ಇದೆ ಆಲ್ರೆಡಿ. ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತಲೇ ಅರ್ಥ. ಸೊ 1 ಮಾಡಬೇಕಂದ್ರೆ -20 ಆ ಕಡೆ ಕಳಿಸ್ಬೇಕು ಹರ್ಷಿತಾ. -20 ಆ ಕಡೆ ಹೋದ್ರೆ ಏನಾಗುತ್ತೆ? +20 ಆಗುತ್ತೆ, +20 ಆಗುತ್ತೆ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 20 + 5 25. 20 + 5 25. ಮುಂದಿನ ಪ್ರಶ್ನೆ. ಓಕೆ, ಎಕ್ಸ್ಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು ಶ್ರೇಯಸ್? 1 ಮಾಡ್ಬೇಕಂದ್ರೆ ಎಕ್ಸ್ ಮಾತ್ರ ಇಲ್ಲಿ ಬರಬೇಕು, ಇಲ್ಲಿ ಉಳಿಬೇಕು. ಈಗ ಉಳಿದದ್ದು ಯಾರು ಕಳಿಸ್ಬೇಕು ಆ ಕಡೆ? 7 ಆ ಕಡೆ ಹೋದ್ರೆ ಏನಾಗುತ್ತೆ? ವೆರಿ ಗುಡ್ ಶ್ರೇಯಸ್, -7 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 16 - 7 ಅಂದರೆ ಎಷ್ಟಪ್ಪ? ಆಯ್ತು, ಕಚ್ಚಾ ಕೆಲಸ ಮಾಡಪ್ಪ. ಬರಲ್ಲ ಅಂದರೆ ಮಾಡಿಬಿಡು ಕಚ್ಚಾ ಕೆಲಸ. 6ರಲ್ಲಿ 7 ಹೋಗಲ್ಲ, ಬಾರೋ ಮಾಡಬೇಕು. 16ರಲ್ಲಿ 7 ಹೋದರೆ 9. ಖಾತಮ್. ಕರೆಕ್ಟ್ ಇದೆ. ಅರ್ಥ ಆಗಿದೆ ಎಲ್ಲರಿಗೂ? ಇನ್ನೂ ಬೇರೆ ಬೇರೆ ಇದ್ದಾವೆ, ಅದು ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಂದಾಗ ಬರ್ತದೆ. ಅಡಿಷನ್ ಸಬ್ಟ್ರಾಕ್ಷನಿಗೆ ಎಷ್ಟು ಸಾಕು ಇದೆ, ಅದು ಮಲ್ಟಿಪ್ಲಿಕೇಶನಿಗೆ ಬರ್ತದೆ. ಅವಾಗ ಹೇಳ್ಕೊಡ್ತೀವಿ, ಡೋಂಟ್ ವರಿ. ಪ್ಲಸ್ ಇದೆಯಾ? ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? 20 ಮಾಡಬೇಕು. +8 ಆ ಕಡೆ ಹೋದ್ರೆ ಏನಾಗುತ್ತೆ? -8 ಆಗುತ್ತೆ. ನೀವು ಇಲ್ಲೇ ನೋಡ್ಬೋದಿತ್ತು. ನೀವು ಹೇಳ್ರಿ 8ಕ್ಕೆ ಏನು ಆ್ಯಡ್ ಮಾಡಿದ್ರೆ 8 ಬರುತ್ತೆ. 8ಕ್ಕೆ ಏನನ್ನು ಆ್ಯಡ್ ಮಾಡಿದ್ರೆ 8 ಬರುತ್ತೆ? 0. ಸಿಂಪಲ್. ಮುಂದಿನ ಪ್ರಶ್ನೆ ಹಾಗೆ ಚಲೆ. ಮೈನಸ್ ಇದ್ದದ್ದು ಏನು ಮಾಡ್ಬೇಕು ನಾವು? ಇಂಗ್ಲೀಷ್ ಅಕ್ಷರಕ್ಕೆ ಸೌಂಡ್ ಮಾಡಿಬಿಡಿ ಪ್ಲೀಸ್. ಚಿರಾಗ್ ಡೋಂಟ್ ಮೇಕ್ ನಾಯ್ಸ್. ಎಕ್ಸಿಗೆ ಮೈನಸ್ ಇದೆ, ರೈಟ್? ಸೊ ಮೈನಸ್ ಇದ್ದದನ್ನು ಪ್ಲಸ್ ಮಾಡಬೇಕಂದ್ರೆ ನಾವು ಆ ಕಡೆ ಕಳಿಸ್ಬೇಕು. ಸೊ 10 + x ಆಗುತ್ತೆ. ಈ ಕಡೆ 24 ಉಳಿತದೆ. ಎಕ್ಸ್ನ ನಾವು 1 ಮಾಡಬೇಕು ಅಂದರೆ 10 ಈ ಕಡೆ ಕಳಿಸೋಣ. ಏನಾಗುತ್ತೆ ಮಕ್ಕಳೇ? 24 - 10 ಉಳಿತದೆ. ಎಸ್ ಆರ್ ನೋ? 24ರಲ್ಲಿ 10 ಹೋದ್ರೆ ಎಷ್ಟು ಉಳಿಯುತ್ತೆ ಮಕ್ಕಳೇ? 14. ಎಕ್ಸ್ ಮೇಲೆ ಏನು ಬರುತ್ತೆ? 14 ಬರುತ್ತೆ. ಎಕ್ಸ್ ವ್ಯಾಲ್ಯೂ 14 ಬರುತ್ತೆ. ತೃಪ್ತಿ ಗೊತ್ತಾಗ್ತಿದೆಯಾ? ಆರ್ ಯು ಗೆಟಿಂಗ್ ಸಮಥಿಂಗ್? ನಿಧಾನವಾಗಿ ಬರ್ತದೆ, ಡೋಂಟ್ ವರಿ. ಯಾವುದನ್ನ? ಮೈನಸ್ ಈ ಕಡೆನೂ ಬರ್ಬೋದು, ಮೈನಸ್ ಅಲ್ಲೂ ಬರ್ಬೋದು. ಅವಾಗ ಈ ಕಡೆ ಕಳಿಸ್ಬೇಕು. ಮೈನಸ್ ಇಲ್ಲಿ ಬಂತಂದರೆ ಆ ಕಡೆ ಕಳಿಸ್ಬೇಕು. ಬೇರೆ ಕಡೆ ಕಳಿಸಿ ಪ್ಲಸ್ ಮಾಡ್ಕೊಂಬಿಡ್ಬೇಕು. ಪ್ಲಸ್ ಮಾಡಿದ್ಮೇಲೆ 20 ಮಾಡಬೇಕು. 20 ಮಾಡಿದ್ಮೇಲೆ ಲೆಕ್ಕ ಮಾಡಬೇಕು. ಆಮೇಲೆ ಉತ್ತರ ಬರಬೇಕು. ಆಮೇಲೆ ಮುಂದೆ ಹೋಗ್ಬೇಕು. ಆನ್ಸರ್ ಬೇಡಪ್ಪ ನನಗೆ. ಹಾಂ, ನನಗೇನು ಬೇಕು? ಚಿರಾಗ್ ಯು ಆರ್ ವೆರಿ ಸ್ಮಾರ್ಟ್ ಬಾಯ್ ಇನ್ ದ ಕ್ಲಾಸ್. ಐ ಅಂಡರ್ಸ್ಟ್ಯಾಂಡ್, ಯು ಆರ್ ವೆರಿ ಇಂಟೆಲಿಜೆಂಟ್. ಬಟ್ ಐ ವಾಂಟ್ ಯುವರ್ ಡಿಸಿಪ್ಲಿನ್. ನನಗೆ ನಿನ್ನಿಂದ ಶಿಸ್ತು ಬೇಕಪ್ಪ, ಅಷ್ಟೇ ಬೇಕಿರೋದು. ನೀನು ಎಲ್ಲದಕ್ಕೂ ಉತ್ತರ ತೆಗಿತೀಯಪ್ಪ ನನಗೆ ಗೊತ್ತು, ಬಟ್ ಡಿಸಿಪ್ಲಿನ್ ಬೇಕಪ್ಪ. ಓಕೆ, ಸೊ ಎಕ್ಸ್ ಬರುತ್ತೆ. 2 ಆ ಕಡೆ ಕಳಿಸ್ಲೇಬೇಕು, ಯಾಕಂದರೆ ಎಕ್ಸಿಗೆ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ 20 ಮಾಡಬೇಕು. +2 ಆ ಕಡೆ ಹೋದ್ರೆ ಏನಾಗುತ್ತೆ ಮಕ್ಕಳೇ? 19 ಪಕ್ಕ ಹೋದಾಗ -2 ಆಗುತ್ತೆ. ಸೊ 19 - 2 17. ಎಕ್ಸ್ ವ್ಯಾಲ್ಯೂ 17. ಚಿರಾಗ್, ನೀನು ಹೇಳಿದ ಉತ್ತರನೇ ಬಂತಪ್ಪ. ಬಟ್ ಐ ವಾಂಟ್ ಯುವರ್ ಡಿಸಿಪ್ಲಿನ್ ಪ್ಲೀಸ್. ಸ್ಟೆಪ್ಸ್ ಫಾಲೋ ಮಾಡಬೇಕು. ವಿಲ್ ಯು ಡೂ ಇಟ್? ವಿಲ್ ಯು ಡೂ ಇಟ್ ಫಾರ್ ಮೀ? ವಿಲ್ ಯು ಫಾಲೋ ದ ಸ್ಟೆಪ್ಸ್ ಫಾರ್ ಮೀ? ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಸೊ ಎಕ್ಸ್ ಇದೆ ಮಕ್ಕಳೇ.
ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಯಾರು ಹೇಳಿದ್ದಿಲ್ಲ ಅಂತ? ಎಕ್ಸಿಗೆ ಏನೂ ಇಲ್ಲ ಅಂದರೆ ಇಲ್ಲಿ ಏನಿರುತ್ತೆ? ಪ್ಲಸ್ ಇರುತ್ತೆ. ಪ್ಲಸ್ ಇದೆಯಪ್ಪ. ಸೊ ಪ್ಲಸ್ ಇದೆ ಅಂದಮೇಲೆ ಏನು ಮಾಡ್ಬೇಕಂದ್ರೆ ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಂದ್ರೆ -4 ಈ ಕಡೆ ಬರುತ್ತೆ. ಅವಾಗ ಏನಾಗುತ್ತದು? 9 + 4 ಆಗುತ್ತದು. ಎಸ್ ಆರ್ ನೋ? 9 + 4 ಆಗುತ್ತೆ. -4 ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೇತುವೆ ದಾಟ್ತಲ್ರಿ, ಮೈನಸ್ ದಾಟಿದ್ರೆ ಏನಾಗುತ್ತೆ? ಅದು ಪ್ಲಸ್ ಆಗ್ಬೇಕು ತಾನೇ. ನಾವು ಕಾರ್ಟೂನ್ ನೋಡಲಿಲ್ವ ಅವಾಗಲೇ? ಒಂದು ವೀಡಿಯೋ ನೋಡಿದ್ವಾ ಇಲ್ವಾ? ಸೊ 9 + 4 13. 9 + 4 13. 13 = x. ಖತಮ್. ಮೈನಸ್ ಅಲ್ಲಮ್ಮ, +4. -4 ಮಾಡಿದ್ರೆ ನೀನು ಮತ್ತದು 9 - 4 5 ಬಂದ್ಬಿಡುತ್ತೆ. 5 ಅಲ್ಲ ಆನ್ಸರ್. 5 ಅಲ್ಲ ಪುಣ್ಯ. ಹಾಂ ಗೊತ್ತು 13 ಅದು. ಓಕೆ, ಲೆಟ್ಸ್ ಗೋ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೋಡಿ, 16 + x = 22. ಅಬ್ಸಲ್ಯೂಟ್ಲಿ. ಯಾಕಂದರೆ ಎಕ್ಸಿಗೆ ಪ್ಲಸ್ ಇದೆ. 16 ಆ ಕಡೆ ಹೋದ್ರೆ ಏನಾಗುತ್ತೆ? 22 -16 ಆಗುತ್ತೆ. ಯಾಕೆ -16 ಆಗುತ್ತೆ? ಇಲ್ಲಿ ಪ್ಲಸ್ ಇತ್ತು, ಆ ಕಡೆ ಹೋದ್ರೆ ಏನಾಗುತ್ತೆ? ಅದು ಮೈನಸ್ ಆಗುತ್ತೆ. ಸೊ ಎಕ್ಸ್ 20 ಆದ ತಕ್ಷಣ ಒಂದು ಸಿಗುತ್ತೆ. ಲೆಕ್ಕ ಏನು ಬಂದಿದೆ? 22 - 16. ಸೊ ಏನಾಗುತ್ತೆ ಮಕ್ಕಳೇ? 12 - 6 ಇಟ್ಸ್ ಗೋಯಿಂಗ್ ಟು ಬಿ 6. 1 ಅಂದರೆ 0. 6 ಕಣ್ರಿ, 6. ಒಂದು ಸರಿ ತಪ್ಪು, ಇನ್ನೊಂದು ಸರಿ ಸರಿ. ಪುಣ್ಯಶ್ರೀ. ಮುಂದಿನ ಪ್ರಶ್ನೆ ನೋಡಿ. ಎಕ್ಸಿಗೆ ಪ್ಲಸ್ ಇದೆ ಅಂದಮೇಲೆ -9 ಆ ಕಡೆ ಹೋದ್ರೆ ಏನಾಗುತ್ತೆ ರೀ? +9 ಆಗುತ್ತೆ. x = 22. ದ್ಯಾಟ್ಸ್ ಇಟ್. ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ಮನಸ್ಸಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಪಕ್ಕದಲ್ಲಿ ಮಾಡಿ. 13ಕ್ಕೆ 9 ಸೇರಿಸಿ ಮಕ್ಳು ಏನು ಬರ್ತದೆ? 22 ಬರುತ್ತೆ. ಬೈ ದ ವೇ, ದಿಸ್ ಇಸ್ ಆಲ್ ಡಾಂಕಿ ವರ್ಕ್ ಓನ್ಲಿ. ಅಲ್ಲ, ಇದಷ್ಟು ಡಾಂಕಿ ವರ್ಕೆ. ಯಾಕಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರ್ತದಲ್ಲ, ಅಲ್ಲಿ ಇದು ಬುದ್ಧಿ ಕೆಲಸ, ಉಳಿದದ್ದೆಲ್ಲ ಕತೆ ಕೆಲಸ. ಆಮೇಲೆ ಹೇಳ್ಕೊಡ್ತೀವಿ, ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ. In the coming classes, you are going to have some statement-based questions on the same topic. I think we will revise these questions for another 10 questions in the next class, and after that we will go for statement-based questions. ವಾಕ್ಯ ರೂಪದ ಪ್ರಶ್ನೆಗಳಿಗೆ ಹೋಗ್ಬಿಡ್ತೀವಿ ನೇರವಾಗಿ. ಓಕೆ, ಚಲೋ. ಬಾಯ್ಸ್ ಆರ್ ಗರ್ಲ್ಸ್, ಯಾರು ಫಸ್ಟ್ ಹೇಳ್ತೀರಿ? ಕರೆಕ್ಟ್ ಆನ್ಸರ್. 6ಗೆ ಏನು ಆ್ಯಡ್ ಮಾಡಿದ್ರೆ 6 ಬರುತ್ತೆ? 0. ಅರೆ. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. ಸೊ 6 ಕಡೆ ಹೋದರೆ -6 ಆಗ್ತದೆ. x = 0. ಗರ್ಲ್ಸಿಗೆ 1 ಪಾಯಿಂಟ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಗರ್ಲ್ಸ್, ಕಂಗ್ರ್ಯಾಚುಲೇಷನ್ಸ್. ಬಾಯ್ಸ್ 0, ಗರ್ಲ್ಸ್ 1 ಇದೆ. ಓಕೆ, ಮನಸ್ಸು ಭಾಳ ದೊಡ್ಡದು ಮಾಡಿ ಹೇಳಿದಾರಂತವ್ರು. ಓಕೆ, ನೋಡೋಣ. ನೆಕ್ಸ್ಟ್ ಕ್ವೆಶನ್ ಮಾಡ್ತೀರಾ? ರೆಡಿ? 1 2 3. ಕರೆಕ್ಟ್ ಆನ್ಸರ್. ಬಾಯ್ಸ್ ಕರೆಕ್ಟ್ ಆನ್ಸರ್. ಚಿರಾಗ್, ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ದದನ್ನು ಒಂಟಿ ಮಾಡಬೇಕು. ಒಂಟಿ ಮಾಡಿದ್ರೆ 22 ಆ ಕಡೆ ಹೋಗ್ತದೆ. ಸೊ 27 - 22, ವಾಟ್ ಯು ಗೆಟ್? x = 5. ನಾಟ್ 45, ಇಟ್ ಈಸ್ 5. ಹೂ ಸೆಡ್ 45? ಅರೆ, ಇಟ್ ಈಸ್ ನಾಟ್ 45, ಇಟ್ ಈಸ್ 5. ಆ್ಯಡ್ ಮಾಡಬೇಡ್ರಿ. ಆ್ಯಡ್ ಮಾಡಿದ್ರು 49 ಬರುತ್ತೆ. ಆ್ಯಕ್ಚುಲಿ 45 ಬರಲ್ಲ. ಓಕೆ, ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವೆಶನ್? ಮಾಡಿ ಕರೆಕ್ಟ್. ಅಲ್ಲ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಪೃಥ್ವಿ. ಅವ ಲೇಟ್ ಆದರೂ ಪರವಾಗಿಲ್ಲ, ಅವ ಸ್ವಂತ ಮಾಡಕತ್ತಾನವ. ಮಾಡು, ವೆರಿ ಗುಡ್. ಕಚ್ಚಾ ಕೆಲಸ ಮಾಡಿ ಪೃಥ್ವಿ. ಈ ಥರ ಬರ್ಕೊಂಬಿಡು. ಹೆಂಗೆ ಗೊತ್ತಾ? ಈ ಥರ ಬರ್ಕೊಂಬಿಡು. 27 22 ಸೈಡಿಗೆ ಬರ್ಕೊಂಬಿಡು ಒಂದು ಕಡೆಗೆ. ಹಿಂಗೆ ಈಸಿ ಆಗ್ತದೆ. ಆಯಿತಾ? ಅಷ್ಟು ಯಾಕೆ ಸ್ಟ್ರಗಲ್ ಮಾಡ್ತಿ? ಹಾಂ, ಮೈನಸ್ ಸಾಕು. 7 - 2 5, 2 - 2 0, 5 ಬಂದುಬಿಡ್ತಲ್ಲ. ಈಸಿ ಆಯ್ತಿಲ್ಲ ಈಗ? ಎಷ್ಟು ಕಷ್ಟಪಡ್ತಿದ್ದೆಪ್ಪ ನೀನು ಅವಾಗ. ಇದೊಂದು ಸಣ್ಣ ಎಫರ್ಟ್ ಹಾಕಬೇಕು. ಇಷ್ಟಕ್ಕೆಲ್ಲ ಕಂಜೂಸ್ತನ ಮಾಡಬಾರ್ದು. ಹಾಂ, ಶರತ್ ನಾಯ್ಕ ಅಂತಾರೆ. ಮುಂದಿನ ಪ್ರಶ್ನೆ. ಓಕೆ, ಬಾಯ್ಸ್ ಹೇಳಿದ್ದಾರೆ. ಸೊ 2 1 ಆಗ್ತದೆ. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಏನು ಮಾಡ್ಬೇಕು? ಅದನ್ನು ಒಂಟಿ ಮಾಡಬೇಕು. 2 ಆ ಕಡೆ ಹೋಗ್ತದೆ.
ಸೊ 25 ಮೈನಸ್ 2 ಎಕ್ಸ್ ಇಸ್ ಈಕ್ವಲ್ ಟು 23. ಸೊ ಪೃಥ್ವಿ ಕಷ್ಟ ಆಯ್ತಂದರೆ ಸೈಡಿಗೆ ಬರ್ಕೊಂಬಿಡ್ಬೇಕಪ್ಪ ಲೆಕ್ಕನ. ಕಚ್ಚಾ ಕೆಲಸ ಮಾಡಿಬಿಡ್ಬೇಕು ಸೈಡಿಗೆ. 5 ಕತೆ ಕೆಲಸ ಅಲ್ಲ, ಸರಿಯಾದ ಪದಗಳನ್ನು ಬಳಸಬೇಕು. ಪುಣ್ಯ ನನಗೆ ಕೇಳಿಸ್ತು. 5 ಮೈನಸ್ 2 ಇಸ್ ಗೋಯಿಂಗ್ ಟು ಬಿ 3. 2 ಹಾಗೆ ಬರಿತೀವಿ. 23 ಇದಕ್ಕೆ ಸರಿಯಾದ ಉತ್ತರ. ಪುಣ್ಯ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ನಿಮಗೆ ಹೇಗೆ ಅನಿಸ್ತದೆ? ಅರ್ಥ ಆಗಿದೆಯಾ ನಿಮಗೆ ಪಾಠ? ಕಾನ್ಫಿಡೆಂಟ್ ಇದ್ದೀರಾ? ಗುಡ್. 3 ಸ್ಟೆಪ್ಸ್ ಇದೆ ಅಷ್ಟೇ, ಅದನ್ನು ಫಾಲೋ ಮಾಡಿಬಿಟ್ರೆ ಉತ್ತರ ಬಂದ್ಬಿಡುತ್ತೆ. ಓಕೆ, ರೆಡಿ ಇದ್ದೀರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್? ಹೂ ಬಾಯ್ಸ್ ಗರ್ಲ್ಸಿಗೆ ಇಬ್ರಿಗೂ ಇಲ್ಲ ಪಾಯಿಂಟ್ ಇದು. ಕಿರಿಸಿದ್ರಲ್ಲ, ನೀವಿಬ್ಬರು ತಪ್ಪು ಹೇಳಿದಿರಿ. ಸವಯ ಅಲ್ಲ, 17 ಆನ್ಸರು. ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ 1 ಮಾಡಬೇಕು. -6 ಆ ಕಡೆ ಹೋದರೆ 11 + 6 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 17 ಬರುತ್ತೆ. ಯಾರಿಗೂ ಕೊಡೋಲ್ಲ ಪಾಯಿಂಟ್. ನೀವೇನು ಮಾಡ್ಕೊಂಬಿಟ್ಟಿರಿ? 5 + 6 ಮಾಡ್ಕೊಂಬಿಟ್ಟಿದ್ದೀರಿ ಅದನ್ನು. ಹೆಂಗ್ರಿ, ಎಷ್ಟು ಚೆನ್ನಾಗಿ ಹಳ್ಳಕ್ಕೆ ಬಿದ್ದುಬಿಟ್ರಿ. ಎನಿವೇಸ್, ಬಾಯ್ಸಿಗೆ 2 ಪಾಯಿಂಟ್ ಇದೆ, ಗರ್ಲ್ಸಿಗೆ 1 ಪಾಯಿಂಟ್ ಇದೆ. ಹಳೆ ಪಾಯಿಂಟ್ ಇದೆ ಆ ಥರ. ಓಕೆ, ಆಲ್ ರೈಟ್, ರೆಡಿ ಇದ್ದೀರಿ? ನೆಕ್ಸ್ಟ್ ಕ್ವೆಶನ್. ಮನ್ವಿತಾ ಆಯ್ತೀರಾ? ರೆಡಿ? 6 ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ 10ರಲ್ಲಿ 6 ಹೋದರೆ 4 ಬರುತ್ತೆ. 5 ಅಲ್ಲ ಪುಣ್ಯ, ಕಾರುಣ್ಯ. 6 ಅಲ್ಲ, 5 ಅಲ್ಲ, 6. ಸೊ ಮಕ್ಕಳೇ, ಸ್ವಲ್ಪ ಗಡಿಬಿಡಿ ಇದೆ. ಎಕ್ಸ್ಗೆ ಮೈನಸ್ ಇದೆ. ಮೈನಸ್ ಇದ್ದದ್ದು ಏನು ಮಾಡ್ಬೇಕು ನಾವು? ಮೈನಸ್ ಇದ್ದದ್ದು ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಬೇಕಂದ್ರೆ ಪ್ರೇಮ್ 4 ಪಕ್ಕ ಹೋಗುತ್ತೆ ಎಕ್ಸು, ಅವಾಗ ಪ್ಲಸ್ ಆಗುತ್ತೆ. ಇಲ್ಲಾರು ಉಳಿತಾರೆ? 10 ಉಳಿತಾರೆ. ಎಕ್ಸಿಗೆ ಪ್ಲಸ್ ಬಂದಮೇಲೆ ಪ್ರೇಮ್ ಅದನ್ನು 1 ಉಳಿಸ್ಬೇಕು. ಸೊ 4 ಈ ಕಡೆ ಬರುತ್ತೆ. 10 + 4 ಐ ಆಮ್ ಸಾರಿ 10 - 4 ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಕರೆಕ್ಟ್? ಎಸ್ ಆರ್ ನೋ? 10 - 4 ಇಸ್ ಈಕ್ವಲ್ ಟು ಎಕ್ಸ್. 10 - 4 ಅಂದರೆ 6. ಎಕ್ಸ್ ವ್ಯಾಲ್ಯೂ ಇಸ್ 6. ಯಾರೇನೋ ಅಂದ್ರಲ್ಲಪ್ಪ? ಹೌದಪ್ಪ. ಅಲ್ಲ, ಈ ಕಡೆ ಎಕ್ಸ್ ಇರುತ್ತಲ್ಲಪ್ಪ ಕೆಳಗೆ. ಓಕೆ, 3 ಅಲ್ಲ 3-1. ಓಕೆ, ರೆಡಿ ಇದ್ದೀರಿ? ಓಕೆ, ರಾಂಗ್ ಆನ್ಸರ್ ಇಬ್ರದು. 19 ಇದು ರಾಂಗ್ ಆನ್ಸರ್, ಇಬ್ರಿಗೂ ಇಲ್ಲ ಪಾಯಿಂಟ್. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ 1 ಮಾಡಬೇಕು. 15 ಆ ಕಡೆ ಬಂದರೆ 4 + 15 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 19. ಹಲೋ, ಈ ನರಿ ಇರುತ್ತೆ ರೀ ಒಂದು, ಅದು ದ್ರಾಕ್ಷಿನ ತಿನ್ನಬೇಕು ಅಂತ ಏನೋ ಜಿಗಿತದ್ರಿ. ಅದು ಹೈಟಲ್ಲಿ ಇರ್ತದೆ ದ್ರಾಕ್ಷಿ. ಅದು ಜಿಗಿದು ಬೇಜಾರಾಗ್ಬಿಡುತ್ತೆ, ಅದಕ್ಕೆ ಸುಸ್ತಾಗ್ಬಿಡುತ್ತೆ. ಆಮೇಲೆ ಏನು ಕಾಣುತ್ತೆ, ಛೇ ದ್ರಾಕ್ಷಿ ಹುಳಿದಾವೆ, ಯಾರಿಗೆ ಬೇಕು ಅಂತ ಮನಸ್ಸಿಗೆ ಅದೇ ತೃಪ್ತಿ ಮಾಡ್ಕೊಂಡು ಹೋಗ್ಬಿಡುತ್ತದು. ಇದು ನಮ್ಮವರು ಇದೇ ಥರ ಮಾಡಿದ್ರು ಗರ್ಲ್ಸಿಗೆ. ನಾವೇನು ಗೆಲ್ಲೋದು ಬೇಕಿಲ್ಲ ಸರ್, ಕಲ್ತ್ರೆ ಸಾಕು. ಯಾವಾಗ ಅವರಿಗೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತೋ ಪೋಯ. ಓಕೆ, ನೆಕ್ಸ್ಟ್ ಕ್ವಶನ್. ಹನ್ನೊಂದು ಕರೆಕ್ಟು. ಭಾಗಮ್ಮ, ನೀವು ಹೇಳಿದ್ದು ಕರೆಕ್ಟ್ ಇತ್ತು, ಆಯಿತಾ? ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ನಾವು 1 ಮಾಡಬೇಕು. 3 ಆ ಕಡೆ ಹೋಗ್ತದೆ ಮಕ್ಕಳೇ. 14 ಪ್ಲಸ್ -3 ಆಗುತ್ತೆ. ಯಾಕಂದರೆ 3ಗೆ ಪ್ಲಸ್ ಇದೆ ತಾನೇ, ಏನೂ ಇಲ್ಲ ಅಂದರೆ ಆ ಕಡೆ ಹೋದ್ರೆ ಏನಾಗುತ್ತೆ, ಅದು ಮೈನಸ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 14 - 3 ಏನಾಗುತ್ತೆ? 11 ಆಗುತ್ತೆ. 1 ಅಲ್ಲಪ್ಪ, 11 ಆಗುತ್ತೆ. ಗುಡ್. ದೀಕ್ಷಾ, ಕ್ಲಿಯರ್ ಇದೆ? ಅಷ್ಟು ದೂರದ ಮಾತು ಬೇಡ, ಒಂದೊಂದೇ ಹಂತವಾಗಿ ಹೋಗೋಣ. ಓಕೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಈ ವರ್ಷ ಎಲ್ಲರೂ ಅಲ್ಲಿಗೆ ತಲುಪ್ತೀವಿ. ನಾವು ಹಂತವಾಗಿ ಹೋಗೋಣ, ಒಂದೊಂದಾಗಿ ತಿಳ್ಕೊತ ಹೋಗ್ಬೇಕು ನಾವು. ಆದರೆ ಪರಿಪೂರ್ಣತೆ ಇರ್ಬೇಕು ಮಕ್ಕಳೇ. ನಾವು ಏನೇ ತಿಳ್ಕೊಂಡ್ರು ಪರಿಪೂರ್ಣವಾಗಿ ತಿಳ್ಕೊಂಡು ಮುಂದುವರಿಬೇಕು. ಇಲ್ಲಿಂದ ಅರ್ಧಂಬರ್ಧ ಯಾವುದು ಮಾಡಬಾರ್ದು.
ಆಯಿತಾ? ಕರೆಕ್ಟಾಗಿ ಅರ್ಥ ಆಗಿದೆ ತಾನೆ? ಎಕ್ಸ್ ಎಲ್ಲೇ ಇಟ್ಟರು ನೀವು ಮಾಡ್ತೀರ ತಾನೆ ಲೆಕ್ಕನ? ಸೂಪರ್, ಕರೆಕ್ಟ್ ಆನ್ಸರ್, ಕರೆಕ್ಟ್ ಭಾಗಮ್ಮ. ಸೊ ಎಕ್ಸಿಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ನಾವೇನು ಮಾಡ್ತೀವಿ ಅದನ್ನು 20 ಉಳಿಸ್ತೀವಿ. 8 ಆ ಕಡೆ ಹೋಗಬೇಕು, 21 - 8 ಆಗುತ್ತೆ. 21 - 8 ಕಚ್ಚಾ ಕೆಲಸ ಮಾಡಿಬಿಡೋಣ. ಪೃಥ್ವಿ ಕಲ್ಕೆರೆ 1ಅಲ್ಲಿ 8 ಹೋಗಲ್ಲ, 11ಅಲ್ಲಿ 8 ಹೋಗುತ್ತಪ್ಪ. ಮಾಡಿ ನೀನು ಮಾಡಪ್ಪ, ನೀನು ಮಾಡು, ನಿನ್ನ ಟೈಮಲ್ಲಿ ನೀನು ಮಾಡು ಆರಾಮಾಗಿ, ತೊಂದರೆ ಇಲ್ಲ. ಎಕ್ಸ್ ಈಸ್ ಈಕ್ವಲ್ ಟು 13. ವೆರಿ ಗುಡ್, ಟೇಕ್ ಯುವರ್ ಟೈಮ್. ಓಕೆ, ನೆಕ್ಸ್ಟ್ ಕ್ವೆಶನ್. ಚಲೋ ಜಿ, ಸೂಪರ್. ಎಕ್ಸ್ಗೆ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ 1 ಮಾಡಬೇಕು, 5 ಆ ಕಡೆ ಹೋಗುತ್ತೆ. 18 - 5 ಎಕ್ಸ್ ಈಸ್ ಈಕ್ವಲ್ ಟು 13. ಕಚ್ಚಾ ಕೆಲಸ ಮಾಡಬೇಕಂದ್ರೆ ಸೈಡಿಗೆ ಮಾಡಿಬಿಡ್ರಿ ಬೇಕಾರೆ, ಅದು ಅದೇ ಬರ್ತದೆ, ಏನು ತೊಂದರೆ ಇಲ್ಲ. ಸೂಪರ್, ನನಗಂತೂ ಈ ಕ್ಲಾಸ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆಯಾ? ಹಾಗಿದ್ಮೇಲೆ ನಿಮಗೂ ಸಹ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಏನಾದರೂ ಡೌಟ್ಸ್ ಇತ್ತಂದರೆ ಡೂ ಲೆಟ್ ಅಸ್ ನೋ, ವಿ ಕ್ಯಾನ್ ಸಾಲ್ವ್ ಇಟ್ ಇನ್ ದ ಅಪ್ಕಮಿಂಗ್ ಕ್ಲಾಸ್. ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್.